ಹೆಲೋ, ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಆ ಕಪ್ಪು ಹುಡುಗಿ. ನಿನಗಾಗಿ ಒಂದು ಪ್ರೇಮದ ಪತ್ರ ಬರೆಯಬೇಕೆಂದಿರುವೆ. ರಕ್ತದಿಂದಲ್ಲ, ನನ್ನ ಅಂತರಾಳದ ಗರ್ಭದಿಂದ. ವಜ್ರದ ಭಾವನೆಗಳನ್ನು ಹಿಕ್ಕಿ ತೆಗೆದು ನಿನ್ನ ಹೂ ಮನಸ್ಸಿಗೆ ಅರ್ಪಿಸಬೇಕೆಂದಿರುವೆ. ತೆರೆದಿಟ್ಟ ಮನಸ್ಸಿನಿಂದ ತಂಪಾಗಿ ಹೋದೋ ಇಂಪಿನ ಗಾಯನದಂತೆ ಮನಸ್ಸನ್ನು ಆವರಿಸಿ ನಿನ್ನನ್ನು ಸುತ್ತುತ್ತಲೇ ಇರುತ್ತದೆ ಈ ಪ್ರೇಮದೋಲೆ. ಪ್ರೇಮ ಪತ್ರ ಬರೆಯುವ ಕಲೆ ಹಳೆಯದಾದರೂ ಅದರಲ್ಲಿ ಬೆಸೆದಿರುವ ಭಾವನೆಗಳ ಸಂಕಲನ ಮತ್ತೆಲ್ಲೂ ಸಿಗಲಾರದೆನ್ನುವ ಆಶಯ ನನ್ನದು. ಪ್ರತಿ ಅಕ್ಷರಗಳಿಗೂ ಪೌಷ್ಟಿಕಾಂಶ ತುಂಬಿದ ಆಹಾರ ನೀಡಿ ಬಲಿಷ್ಠ ಶಕ್ತಿಯ ಪದಗಳಿಗೆ ಜನ್ಮ ನೀಡಿದ್ದೇನೆ. ಅನ್ಯಥಾ ಭಾವಿಸದಿರೋ ಸುಳ್ಳು ಪುಳ್ಳುಗಳ ಪದಗಳಿಗೆ ನನ್ನುಸಿರು ಸೋಕಲು ನಾನು ಬಿಡುವುದಿಲ್ಲ. ಪ್ರತಿ ಪದಗಳು 2-3 ಗರ್ಭಧರಿಸಿರುವಂತಹವುಗಳೇ. ನನ್ನಿ ಮನಸ್ಸಿನಿಂದ ನಿನಗಿಷ್ಟವಾದ ಹೆಸರಿನಿಂದ ಅವುಗಳಿಗೆ ಹೆಸರಿಟ್ಟಿದ್ದೇನೆ. ಕೆಲವು ಸಜಾತಿಯ ಹೆಸರುಗಳು, ಕೆಲವು ವಿಜಾತಿಯ ಹೆಸರುಗಳು. ಜಾತಿ ಭೇದವಿಲ್ಲದ ಹೆಸರಿನ ಪದಗಳಿವು. ನೋವು ನಲಿವುಗಳ ಭೇದ ಗೊತ್ತಿರದ ಪದಗಳಿವು. ಒಂದಕ್ಕೊಂದು ಕೂಡಿ ಹಾಡಿದೆ, ನಕ್ಕು ನಲಿದಾಡಿವೆ, ಅತ್ತು ರಂಪ ಮಾಡಿವೆ. ಒಮ್ಮೆ ಹೋದು ಕಣ್ಣೀರಿಗೂ ಆಚೆ ಜಾಗ ಕೊಡದೆ ನಲುಮೆಯ ಮನಸ್ಸೆ. ನಿನ್ನ ಕನ್ನಡಿಯಿಂದ ಅದೆಷ್ಟೋ ದೂರ ಸರಿದವನು ನಾನು. ನಿನ್ನುಸಿರ ಬೆಳತಿಂಗಳಿಂದ ಬಹು ಆಚೆ ಇರುವವನು ನಾನು. ಹುಡುಕದಿರೋ ಕತ್ತಲೆಯ ಕನವರಿಕೆಯಲ್ಲಿ ನಿನಗೆಂದಿಗೂ ನಾ ಚಿರಪರಿಚಿತನು. ಬೆಳಕಿನಲ್ಲಿ ಮಾತ್ರ ನಾನು ನಾನೇ. ಇದು ಕತ್ತಲು ಬೆಳದಿಂಗಳಿನಾಟ, ಮೈಮಾಟದ ಕಳ್ಳ ಪೊಲೀಸ್ ಆಟ. ನಿನ್ನ ಹೂದೋಟದ ಮುಖಚರ್ಯವನ್ನು ಕತ್ತಲಿನಿಂದ ಅಳೆಯುವವನು ನಾನು. ಬಣ್ಣ ಮುಖ್ಯವಲ್ಲ, ಚಿನ್ನದ ಗುಣದ ಬಣ್ಣ ಮುಖ್ಯ. ಬಣ್ಣಕ್ಕೆ ಸಾವಿದೆ, ಚಿನ್ನದ ಗುಣಕ್ಕೆ ಸಾವಿಲ್ಲ. ನೀನು ಕೃಷ್ಣವರ್ಣದವಳೆಂದು ನಿನ್ನಿಂದ ನಾನೆಂದೂ ದೂರ ಸರಿದಿಲ್ಲ, ಸರಿಯುವುದೂ ಇಲ್ಲ. ಆದರೆ ಇದೇ ಕಾರಣಕ್ಕೆ ನನ್ನನ್ನು ನೀನು ದೂರ ಮಾಡುತ್ತಿದ್ದೀಯ ಅನ್ನೋದು ನನ್ನ ಮನಸ್ಸಿನ ಅಳಲು. ಬೇಡ ಕಣೆ, ತಪ್ಪಾಗಿ ತಿಳಿಯಬೇಡ. ಬಣ್ಣದ ಹಿಂದೆ ಸೋತು ನಿನ್ನ ಹಿಂದೆ ಅಲಿದಾಡಿದವನು ನಾನಲ್ಲ. ಆಗಸಕ್ಕೂ ತಿಳಿ ನೀಲಿ ಬಣ್ಣ ಶಾಶ್ವತವಲ್ಲ. ಅದು ಕೂಡ ಸಮಯದೊಂದಿಗೆ ಬಣ್ಣ ಬದಲಾಯಿಸುತ್ತೆ. ಸಂಜೆ ವೇಳೆಗೆ ಚಿನ್ನದ ಪಾಕದಲ್ಲಿದ್ದ ನೀಲಿ ಬಣ್ಣ, ರಾತ್ರಿಯಾದರೆ ಕಡುಕಪ್ಪು ಬಣ್ಣ. ಆದರೆ ನಿನ್ನದು ಶಾಶ್ವತ, ನನ್ನೆಯ ನೆರಳಿನ ಬಣ್ಣ. ಕಪ್ಪು ಹುಡುಗಿ, ಹಾಗಂತ ನಾ ಜರಿಯುತ್ತಿಲ್ಲ. ಚರ್ಮದ ಬಣ್ಣ ಪ್ರಥಮವಲ್ಲ. ಚರ್ಮದೊಳಗಿನ ಒಳ್ಳೆಯತನಕ್ಕೆ ಸರಿಸಾಟಿ ಯಾರಿಲ್ಲ. ನೀನು ನನಗೆ ಪರಿಚಯವಾಗಿದ್ದೆ ಕಪ್ಪು ಬಿಳುಪಿನ ಮೊಬೈಲ್ ಪರದೆಯ ಮೇಲೆ. ಇಲ್ಲಿ ಭಾವನೆಗಳ ಬಿಳಿಯ ಪದಗಳು ನಮ್ಮಿಬ್ಬರನ್ನು ಬೆಸೆದು ಬೆಸುಗೆ ಹಾಕಿದ್ದು ಹೊರತು ಪರದೆಯ ಹಿಂದೆ ಇರುವ ಕಪ್ಪು ಬಣ್ಣವಲ್ಲ. ಹಾಗಿದ್ದ ಮೇಲೆ ಕಪ್ಪು ಬಣ್ಣ ಮುಖ್ಯವಾದಿತು ಹೇಗೆ? ಮೊದಲ ಬಾರಿಗೆ ನಿನ್ನಯ ಫೋಟೋ ನೋಡಿದ್ದು ಕೂಡ ಇದೇ ಕಪ್ಪು ಬಿಳುಪಿನ ನಯನಗಳಿಂದ ತಾನೇ. ಬೆಳಕಿನಾಟದಲ್ಲಿ ಕಾಣುವುದಿಲ್ಲ ಬಣ್ಣ ಬಣ್ಣದ್ದಾದರೂ ರಾತ್ರಿ ವೇಳೆಯಲ್ಲಿ ಕಾಣುವುದಿಲ್ಲ ಅದೇ ಕಪ್ಪು ಬಣ್ಣ ತಾನೇ. ಚಿಂತಿಸದಿರೋ, ಚಿಂತೆಯ ಕೊಡದಿರೋ. ನಿನ್ನ ನವಿಲು ಧ್ವನಿ ಮೊದಲ ಬಾರಿಗೆ ಹೃದಯ ಹೊಕ್ಕು ಮಿಡಿದ ವೀಣೆ ದಂಡು ಇಂದಿಗೂ ಮೇಲೈಸುತ್ತಿದೆ, ಜೇಂಕರಿಸುತ್ತಿದೆ. ನಿನ್ನ ಮೂಕಾಭರಣದ ಕೆಂಪು ನೈದಿಲೆ ನಗೆ ತಿಳಿಕೊಳದ ಮನಸ್ಸಲ್ಲಿ ತರಂಗಗಳನ್ನು ಎಬ್ಬಿಸಿಯೋ ಮನಸ್ಸು ಮೌನವಾಗಿದ್ದರೆ ಹೇಗೆ? ಈ ಕಲೆ ನನಗೊಗ್ಗುವುದಿಲ್ಲ. ನಿನ್ನ ಬಿಸಿಯುಸಿರ ತಾಕಿ ಮೇಣದಂತೆ ಕರಗಬೇಕೆಂದಿರುವೆ ನಾನು. ಕ್ಷಣಕಾಲವಾದರೂ ಸರಿಯೇ. ಹಾಗಂತ ಸುಳ್ಳು ಭರವಸೆಯ ನೆಪ ಹೇಳಿ ಹಸಿಯಾದ ಮಾಂಸ ತಿನ್ನುವ ನರಭಕ್ಷಕನು ನಾನಲ್ಲ. ನಿನ್ನ ಹೂನೋಟಗಳನ್ನು ದೂರದಲ್ಲಿ ನಿಂತು ಚಪ್ಪರಿಸಿ ತಿನ್ನುವವನು ನಾನು. ನನ್ನ ತಳಮಳದ ಮರಳಿನ ಗುಬ್ಬಿ ಗೂಡಲ್ಲಿಟ್ಟು ಕಡಲಿನ ಅಲೆಗೆ ಕಾಯದಿರೋ. ಕೊಚ್ಚಿಕೊಂಡು ಹೋದರೆ ಪಶ್ಚಾತ್ತಾಪಕ್ಕೆಲ್ಲಿಯ ಕೊನೆ? ಈಗಾಗಲೇ 3 ಗೆರೆಗಳು ಕೊರಳಿನ ಸುತ್ತಲೂ ಮೂಡಿವೆ. 3 ಗಂಟುಗಳು ಹೊಕ್ಕರೆ ಸರಿಯಾದೀತು. ನಾನೇ ಸಿದ್ಧವಾಗಿರುವಾಗ ಸಂದಿಗ್ಧತೆ ನಿನಗೇಕೆ? ಸುಗ್ಗಿ ಮುಗಿಯುವುದರ ಒಳಗೆ ಹುಗ್ಗಿ ಹುಣ್ಣಬಹುದೆನ್ನುವ ಮಹಾದಾಸೆ ನನ್ನದು. ತಡವರಿಸಿದಷ್ಟು ಗೆರೆಗಳು 100 ಸಾವಿರಾರು. ನಮ್ಮ ಪ್ರೀತಿಯ ದ್ವೇಷಿಸಲು ಇಲ್ಯಾರೂ ಇರರು. ನಿನ್ನ ಅಮ್ಮನಿಗೂ ನಾನಿಷ್ಟ. ಒಳ್ಳೆಯ ಗುಣವುಳ್ಳವನೆಂದು, ಒಳ್ಳೆಯ ಹಣವುಳ್ಳವನೆಂದು. ಆಗಿದ್ದ ಮೇಲೆ ನೀನೇ ಕಪ್ಪು ಬಣ್ಣದ ನೆಪ ಹುಟ್ಟಿ ನನ್ನಿಂದ, ನನ್ನ ಎದೆಯ ಗೂಡಿನಿಂದ ರೆಕ್ಕೆ ಬಲಿತ ಪ್ರೀತಿಯ ಗರಿಬಿಚ್ಚಿ ಬಲವಂತವಾಗಿ ಹಾರಬೇಕೆಂದು ಅನಿಸಿರಬಹುದಲ್ಲವೇ? ಹೆಸರು ಕುಮುದ, ಒಳ್ಳೆಯ ಗೌಣ್ಯ ಜೇನುಗೂಡು ನಿನ್ನದು. ಸವೆದಷ್ಟು ಸವಿಯೇ. ಕಣ್ಣುಗಳಿಗೆ ನಿನ್ನ ನೋಡುವುದೆಂದರೆ ಅದೊಂದು ಹಬ್ಬವೇ ಸರಿಯೇ. ಕಾಡು ರಸ್ತೆಯಂತಿರುವ ನೀಲವಾದ ಬೈತಲೆ,
ಹಣೆಯೂ ಅಷ್ಟೇ, ಒಮ್ಮೆಲೆ 3 ಲಾರಿಗಳು ಚಲಿಸುವಂತಹ ಪಥ. ಕೆನ್ನೆಯ ದಿನ್ನೆಗಳು ಜೋಡಿ ಮುಳ್ಳಯ್ಯನ ಶಿಖರವೇ ಸರಿ. ನಾಸಿಕವೂ ಅಷ್ಟೇ, ರಂಗನತಿಟ್ಟು ಪಕ್ಷಿಧಾಮ. ಜೋಡಿ ಹೊಳ್ಳೆಗಳು ಮೆಟ್ರೋ ಸುರಂಗವೇ ಸರಿ. ಕಣ್ಣುಗಳು ಅಷ್ಟೇ, ಒಂದು ಕಾವೇರಿ, ಇನ್ನೊಂದು ಗೋದಾವರಿ. ಬಾಯಿಯೊಂದು ಸರಿಗಮಪ ಸೀನಿಯರ್. ಕಿವಿಗಳೆರಡು ಮೈಸೂರು ಮೃಗಾಲಯ. ಕಿವಿಯೋಲೆಗಳೆರಡು ತೂಗು ಸೇತುವೆಗಳು. ಒಟ್ಟಾರೆ ಇಡೀ ದೇಹವು ನಮ್ಮ ದೇಶದಲ್ಲಿಯೇ ತಿದ್ದಿ ತೀಡಿದಂತಿರುವ, ನೋಡಲು ಅತಿ ಸುಂದರವಾಗಿರುವ ದಟ್ಟ ಅರಣ್ಯ ಸಂಪತ್ತು, ಚಿನ್ನದ ಗಣಿ ಹೊಂದಿರುವ ಮಸಾಲೆ ಪದಾರ್ಥಗಳ ಶ್ರೀಗಂಧದ ತವರೂರು ನನ್ನೂರಿನ ಮೈಮಾಟವೇ. ಟೋಟಲ್ ನಿನ್ನ ಅಂದ ಬೀದರ್ನಿಂದ ಚಾಮರಾಜನಗರ. ಸಾಂಪ್ರದಾಯಕ್ಕೆ ಇಳಕಲ್ ಸೀರೆ, ಫ್ಯಾಷನ್ಗೆ ಮೈಸೂರು ಸಿಲ್ಕ್, ಕೊರಳಿಗೆ KGF ಚಿನ್ನ, ಬಾಯಿಗೆ ಬಾಗಲಕೋಟೆಯ ಎಲೆ ಅಡಿಕೆ, ಸುವಾಸನೆಗೆ ಶ್ರೀಗಂಧ, ನಡೆದರೆ ನವಿಲುಧಾಮ, ಓಡಿದರೆ ಜಿಂಕೆವನ, ಕೂದಲು ಮುಂದಕ್ಕೆ ಬಿಟ್ಟರೆ ಬಳ್ಳಾರಿಯ ಕರಡಿಧಾಮ, ಬೆನ್ನು ಚಿನ್ನಸ್ವಾಮಿ ಕ್ರೀಡಾಂಗಣ, ಮೈಯಗಲ ವಿಧಾನಸೌಧದ ಕಟ್ಟಡ, ಎತ್ತರ ನಂಜನಗೂಡು ಶ್ರೀಕಂಠನ ಮುಕುಟ, ಸ್ಪರ್ಶಿಸಿದರೆ ಶರಾವತಿ ಕರೆಂಟ್, ಮಾತನಾಡಿದರೆ ಮೈಸೂರು ನೋಟು ಮುದ್ರಣ, ವ್ಯಾನಿಟಿ ಬ್ಯಾಗ್ ಬ್ಯೂಟಿ ಪಾರ್ಲರ್ ಶಾಪ್, ದೂರದಲ್ಲಿ ನಿಂತು ತಲೆ ನೋಡಿದರೆ ವಿಜಯಪುರದ ಗೋಲುಗುಮ್ಮಟ, ವಿದ್ಯೆ ಕಲ್ಪತರು ನಾಡು, ನೋಡಲು ಚನ್ನಪಟ್ಟಣದ ಗೊಂಬೆ, ಹಸಿದು ಬಂದವರಿಗೆ ಕರುಣೆಯ ಅನ್ನದ ಬಟ್ಟಲು, ಅಕ್ಷಯ ಪಾತ್ರೆ, ಸೀನಿದರೆ KRS ಕಾರಂಜಿ, ಉಗಳಿದರೆ ಹನಿ ನೀರಾವರಿ, ದುಃಖವಾದರೆ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ, ಮುಂದೆ ಹರಿದು ಜೋಗ್ ಸೃಷ್ಟಿ, ನೆಗಡಿಯಾದರೆ ಒಂದು ಕಾಲುವೆಯಲ್ಲಿ ಕೃಷ್ಣ ಮೇಲ್ದಂಡೆ ಯೋಜನೆ, ಇನ್ನೊಂದು ಕಾಲುವೆಯಲ್ಲಿ ಕಾವೇರಿ ಮೇಲ್ದಂಡೆ ಯೋಜನೆ. ವರ್ಣಿಸಲಾಸಾಧ್ಯ ನಿನ್ನ ರೂಪು ಜಲವು. ನನ್ನೂರಿನಷ್ಟೇ ಪ್ರೀತಿ ಹರಿಸುವೆ, ನೀನೆಂದರೆ ಉಸಿರಿಗೂ ಹುರುಪು. ನೀನೊಬ್ಬಳೇ ಏನಲ್ಲ ಕಪ್ಪು ಹುಡುಗಿ, ನನ್ನ ತಾಯ್ನಾಡಿನ ನೆಲವು ಕಪ್ಪೆ. ಹಾಗಂತ ಎಂದಾದರೂ ಜರದಿದ್ದೀವ ಹೇಳು? ನೀನು ಕೂಡ ಕಪ್ಪು ನೆಲದ ಫಲವತ್ತಾದ ಭೂಮಿ. ಬಿತ್ತಿದಷ್ಟು ತೆನೆ, ಹಣ್ಣು ಕಾಯಿ, ಬಗೆದಷ್ಟು ಹೊನ್ನು. ಯಾರು ಏನೇ ಹೇಳಿದರೋ ತಲೆಗೆ ಹಚ್ಚಿಕೊಳ್ಳದಿರೋ. ತಲೆಯಲ್ಲಿರುವ ನಾನು ನಾನಾಗೇ ಇರುವುದಕ್ಕೆ ಇಷ್ಟಪಡುತ್ತೇನೆ. ಮತ್ತೊಮ್ಮೆ ಮಗದೊಮ್ಮೆ ಹೇಳುವೆ ನಾನಿನ್ನ ಪ್ರೀತಿಸುತ್ತಿದ್ದೇನೆಂದು. ಇಂತೆ ನಿನ್ನವನು. ಬೇಲ್ಮುಗಿಲ ಬೆಣ್ಣೆ, ಕಪ್ಪು ಹುಡುಗಿಯ ಉತ್ತರ. ಸಾಗರದಲ್ಲಿ ನನಗಾಗಿ ಸಿಕ್ಕ ಸ್ವಾತಿ ಮುತ್ತು ಅಂತ ಹೇಳಿದ್ರೆ ಅದು ನೀನು. ನಿನ್ನನ್ನು ಕಳೆದುಕೊಳ್ಳಲು ಮನಸ್ಸಿಲ್ಲದಿದ್ದರೂ ಇನ್ನೊಬ್ಬರಿಗೆ ನೊಂದಾಣಿ ಮಾಡಲು ಬಿಡದೆ ಒಬ್ಬಳೇ ಕೂತು ಕುದಿಯುವ ನೀರನ್ನು ಹೊರಚೆಲ್ಲುತ್ತಿದ್ದೇನೆ. ನಮ್ಮಿಬ್ಬರ ಪ್ರೀತಿಯ ಮೊದಲನೇ ಓಲೆ ಅದು. ಓದಿದ ನಾನಾಗದೆ ಕ್ಷಣವತ್ತು ನೀನಾಗಿದ್ದೆ. ನಿನ್ನೆದೆಯ ಸಾಗರದಲ್ಲಿ ಓಡಾಡುವ ಮೀನಾಗಿದ್ದೆ. ಹೆಚ್ಚೆತ್ತಾಗಲೇ ಗೊತ್ತಾಗಿದ್ದು ನಾ ಸಾಗರದೊಳಗಿಲ್ಲ, ತೀರ ಬಿಟ್ಟು ದೂರದಲ್ಲೇ ಬಿದ್ದು ವಿಲವಿಲನೆ ಒದ್ದಾಡುತ್ತಿರುವನೆಂದು. ಹೀಗೋ ನಿನಗಾಗಿ ನನ್ನುತ್ತರ. ನಾಳ್ಮೆಯ ಕನಸೇ ನಿರಂಜನ್, ಕ್ಷಮಿಸು. ನಿನ್ನ ಓಲೆಗೆ ಉತ್ತರ ಬರೆಯುವುದಕ್ಕೆ ಮನಸ್ಸು ಮರಮರ ಮರುಗಿದರೂ ನನ್ನ ಅಚಲ ನಿರ್ಧಾರದ ದಿಟ್ಟ ಹೆಜ್ಜೆಗಳನ್ನು ಹಿಂದಕ್ಕಿಡಲು ಮನಸ್ಸಾಗುತ್ತಿಲ್ಲ. ಇವತ್ತು ನೀನು ಸಾಗರದಷ್ಟು ಪ್ರೀತಿಸುತ್ತಿದ್ದರೂ ಮುಂದೊಂದು ದಿನ ನನ್ನನ್ನು ಹಾಲಿನ ಕೆನೆಯಷ್ಟೇ ಪ್ರೀತಿಸುತ್ತೀಯಾ? ಯಾಕೆಂದರೆ ನಾನು ಕಪ್ಪು ಹುಡುಗಿ. ನಿನ್ನ ಗುಣದ ಕಡಲಿನಾಳದಿ ನಾ ಕಳೆದು ಹೋಗಿದ್ದೆರೋ ಕಡಲ ತೀರದಲ್ಲಿಯೇ ಕುಳಿತು ಕಡಲಿನಾಳ ಹೇಳಬಲ್ಲೆನೋ. ನಿನ್ನ ಆಂತರ್ಯದ ಒಡಲು ಯಾವತ್ತಿಗೂ ತುಂಬಿದ ಕೊಡ, ನಾನು ಅರ್ಧ ತುಂಬಿದ ಕೊಡ. ಪ್ರಯೋಜನಕ್ಕೆ ಬಾರೇನೋ. ನಾನು ಕಪ್ಪು ಹುಡುಗಿ. ನಾನು ಅನುಭವಿಸಿದ ಪಾಡು ಅಷ್ಟಿಷ್ಟಲ್ಲ. ನಾನು ನನ್ನ ಅಪ್ಪ ಅಮ್ಮನಿಗೆ ಜನಿಸಿದ 3ನೇ ಮಗಳು. ನನ್ನ ತಮ್ಮ ತಂಗಿಯರಿಬ್ಬರು ಬೆಳ್ಳಗೆ ಬೆಣ್ಣೆಯಂತಿದ್ದಾರೆ. ತೇಟ್ ನಿನ್ನ ಹಾಗೆ. ನಾನು ಮಾತ್ರ ಒಬ್ಬಳೇ ಕಲ್ಲಿದ್ದಲು. ನನ್ನ ಅಮ್ಮನ ಬಳುವಳಿ, ಅದು ಕಪ್ಪು ಬಣ್ಣ. ಅಪ್ಪ ಅಮ್ಮ ಇಬ್ಬರು ಪ್ರೀತಿಸಿ ಮದುವೆಯಾದರೂ ಕೂಡ ಅಪ್ಪ ಅಮ್ಮನಿಗೆ ಇದೇ ವಿಷಯವಾಗಿ ಸುಮಾರು ಬಾರಿ ಓಡಿಬಡಿ ಜಗಳಗಳಾಗಿವೆ. ಇಷ್ಟೇ ಅಲ್ಲದೆ ಅಪ್ಪ ನಡುರಾತ್ರಿಯಲ್ಲಿ ಅಮ್ಮನನ್ನು ಮನೆಯಿಂದ ಹೊರಗೆ ಕೂಡ ಹಾಕಿದ್ದಾನೆ. ನಡುರಾತ್ರಿಯಲ್ಲಿ ಅಮ್ಮನ ಕಣ್ಣೀರು ಕತ್ತಲ ಬೀದಿಯಲ್ಲಿ ಹರಿತಾ ಇತ್ತು. ಕತ್ತಲ ಬೀದಿಯ ಕಮ್ಮ ಅಮ್ಮನಿಗೆ ಸಾಂತ್ವನ ಹೇಳ್ತಾ ಇತ್ತು. ನಾಳೆ ಅನ್ನುವುದು ಒಳ್ಳೆಯ ದಿನ, ಸ್ವಲ್ಪ ತಾಳ್ಮೆ ಇರಲಿ. ಕೋಪ ಬೆಣ್ಣೆಯ ಹಾಗೆ ಬೇಗ ಕರಗುತ್ತೆ, ಸಮಾಧಾನ ತಂದುಕೋ. ಬೆಳಗಾಗುವಷ್ಟರಲ್ಲಿ ನಿನ್ ಗಂಡ ಬಂದು ಕ್ಷಮೆ ಕೇಳಿ ಕರೆದುಕೊಂಡು ಹೋಗ್ತಾನೆ ಅಂತ ಬೀದಿ ಕಂಬದಲ್ಲಿ ಉರಿಯುತ್ತಿದ್ದ ದೀಪ ಉದರಿತ್ತು. ಅಪ್ಪನ ಕೋಪ ಎಂಥದ್ದು ಎನ್ನುವುದು ಕತ್ತಲು ಬೀದಿ ಕಂಬ ಕೂಡ ಅರ್ಥ ಮಾಡಿಕೊಂಡಿತ್ತು. ಹಾಗಂತ
ಕಪ್ಪು ಪಟ್ಟ ಅಮ್ಮನಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಆಗಾಗ ನನ್ನ ತಂಟೆಗೂ ತಕರಾರೇರುತ್ತಿತ್ತು. 2 ಮಕ್ಕಳು ಬೆಳ್ಳಗೆ ಇರಬೇಕಾದರೆ ಒಂದು ಮಗು ಹೀಗೆ ಕಪ್ಪಾಗಿ ಹುಟ್ಟುತ್ತೆ ಅಂತ ಅಮ್ಮನ ಮೇಲೆ ಎದುರು ಮನೆಯ ಕಪ್ಪು ಬಣ್ಣದ ಅಂಕಲ್ ಜೊತೆಗೆ ಅನೈತಿಕ ಸಂಬಂಧದ ಗುಮಾನಿ ಕಟ್ಟಿದ್ದ. ಇದನ್ನು ಕೇಳಿದ ಅಮ್ಮ ನದಿಗೆ ಹಾರಿ ಪ್ರಾಣ ಬಿಡುವುದಕ್ಕೆ ಹೋಗಿದ್ದಳು. ಬೇಸರ ನಿಂಗಣ್ಣ ತನ್ನ ಬಲೆಗೆ ಸಿಕ್ಕಿಬಿದ್ದಿದ್ದ ನನ್ನಮ್ಮನ ಜೀವ ಉಳಿಸಿ ಪುಣ್ಯ ಕಟ್ಟಿಕೊಂಡಿದ್ದ. ಹೀಗೆ ಅಪ್ಪ ಅಮ್ಮನ ಜಗಳ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಹೋಯಿತು. ಅಮ್ಮನಾದರೂ ಎಷ್ಟು ದಿನ ಸಹಿಸಿಕೊಂಡಾಳು. ಕೊನೆಗೊಂದು ದಿನ ಅಮ್ಮ ಗಟ್ಟಿ ನಿರ್ಧಾರ ಮಾಡಿ ಅಪ್ಪನಿಗೆ ಹೇಳದೆ ನಡುರಾತ್ರಿಯಲ್ಲಿ ಬೀದಿಯ ಜೊತೆಗೆ ಜಿದ್ದಿಗೆ ಬಿದ್ದಿದ್ದಳು. ಕೊನೆಯಲ್ಲಿ ಹೋದಳು. ಸುಮಾರು 120 ಕಿಲೋಮೀಟರ್ ದೂರದಲ್ಲಿರುವ ಕುಶಾಲ್ ನಗರದ ಪಾಳು ಬಿದ್ದ ಮನೆಯಲ್ಲಿ ವಾಸಕ್ಕಿದ್ದಳು. ಅಲ್ಲಿಯೇ ಊರಿನಲ್ಲಿ ಹೊಲ ಗದ್ದೆ ಕೆಲಸ ಮಾಡುತ್ತಾ ನನ್ನನ್ನು ಸಾಕಿ ಸಲುಹಿದಳು. ಅಪ್ಪ ನನ್ನ ಪಾಲಿಗೆ ಖಳನಾಯಕ. ಆ ಪಾತ್ರ ಇತ್ತೆಂದು ಕೂಡ ಮೊನ್ನೆಯವರೆಗೂ ನನಗೆ ಗೊತ್ತಿರಲಿಲ್ಲ. ಅಮ್ಮ ನಿಧಾನಕ್ಕೆ ತನ್ನ ಪಾತ್ರ ಬಿಚ್ಚಿಟ್ಟಿದ್ದಳು. ಅದು ಕೂಡ ಸ್ಕೂಲ್ನಲ್ಲಿ ನಿನ್ನ ತಂದೆ ಯಾರು ಎಂದು ಕೇಳಿದಾಗ. ನನಗೆ ತಿಳುವಳಿಕೆ ಬಂದಾಗಿನಿಂದಲೂ ನಾನು ಒಂಟಿನೇ. ಹೈಸ್ಕೂಲ್ ಓದುವಾಗ ಇಡೀ ಕ್ಲಾಸ್ ರೂಮ್ಗೆ ನಾನೊಬ್ಬಳೇ ಕಪ್ಪು ಹುಡುಗಿ. ನನ್ನ ಸ್ನೇಹಿತರು ನನಗೆ ಕಪ್ಪು ಕೋತಿ ಅಂತಾನೆ ಹೆಸರಿಟ್ಟಿದ್ದರು. ಹಾಗೆ ಕರೆಯುತ್ತಿದ್ದರು ಕೂಡ. ಮೊದಮೊದಲು ಕಪ್ಪು ಕೋತಿ ಅಂತ ಕೇಳಿದಾಗ ಸ್ಕೂಲ್ನಿಂದ ಮನೆಗೆ ವಾಪಸ್ ಹೋಗದೆ 3 ದಿನ ಅಮ್ಮನಿಗೂ ಸಿಗದೆ ನಮ್ಮೂರಿನ ಬಸ್ ಸ್ಟ್ಯಾಂಡ್ನಲ್ಲಿ ಮಲಗಿ ಹತ್ತು ಬಸವಳಿದು ಬಿಡುತ್ತಿದ್ದೆ. ಏನೇನೋ ಯೋಚನೆಗಳು, ಸಾಯೋ ಥರ ಕಲ್ಪನೆಗಳು, 1-2 ಹಬ್ಬ. 3 ದಿನಗಳ ಕಾಲ ತಲೆ ಕೆಟ್ಟು ಗಿರಂದು ಹೋಗಿತ್ತು. 3ನೇ ದಿನ ಸಂಜೆ ಬಸ್ ಸ್ಟ್ಯಾಂಡ್ ಮುಂದೆ ಕೂತು ಚಪ್ಪಲಿ ಹೊಲೆಯುವ ಕಪ್ಪು ಬಣ್ಣದ ಚೆನ್ನಯ್ಯ ನನ್ನ ನೋಡಿ ಕೇಳಿದ್ದ, ಯಾರಮ್ಮ ನೀನು, ಇಲ್ಯಾಕಿದೀಯಾ? ಸಪ್ಪೆ ಮೊರೆ ನೋಡಿ ಮೊದಲು ಬಾ, ಟೀ ಬನ್ ತಿನ್ನುವಂತೆ, ಆಮೇಲೆ ನಿನ್ ಕತೆ ಹೇಳುವಂತೆ ಅಂದು ಅಳುತ್ತಿದ್ದ ನನ್ನನ್ನು ಕರೆದೊಯ್ದು ಟೀ ಬನ್ ಕೊಡಿಸಿದ್ದ. ಟೀಯಲ್ಲಿ ಬನ್ ಅದ್ದಿ ತಿನ್ನುವುದಕ್ಕಿಂತ ಕಣ್ಣೀರಿನಲ್ಲಿಯೇ ಅದ್ದಿ ತಿಂದದ್ದು ಹೆಚ್ಚು. ಟೀ ಕುಡಿತಾ ನನ್ನ ಕತೆ ಹೇಳಿದ್ದೆ. ನೋಡಮ್ಮ, ಈ ಹಿಂದೆ ನಮ್ಮ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟ ಮಹಾತ್ಮಾನೇ ಹೋರಾಡಿದ್ದಾನೆ ಇದೇ ವರ್ಣಭೇದ ನೀತಿಯ ವಿರುದ್ಧ. ಕೊನೆಗೂ ಕೆಲವು ಹೋರಾಟಗಳಿಂದ ಜಯ ಗಳಿಸಿದ್ದ ಆತ. ನೀನೇ ನಮ್ಮ ಹೆದರುಕೊಳ್ಳುತ್ತಿ, ಕಪ್ಪು ಬಣ್ಣದ ಮೆಟ್ಟಿ ನಿಲ್ಲೋ, ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಒಂದೊಳ್ಳೆಯ ಉದ್ಯೋಗ ಮಾಡೋ. ಆಗ ಅದೇ ಜನ ನಿನಗೆ ನಮಸ್ಕರಿಸಿ, ನೀವು ಹೇಗೆ ಹೇಳ್ತೀರೋ ಹಾಗೆ ಮೇಡಮ್ ನಾವು ಕೇಳೋದು ಅಂತ ಕೈಕಟ್ಟಿ ನಿನ್ನ ಎದುರಿಗೆ ನಿಂತುಕೊಳ್ಳುತ್ತಾರೆ. ಹೋಗು ಮಗು, ಮನೆಗೆ ಹೋಗು, ಅಮ್ಮ ಕಾಯ್ತಾ ಇರುತ್ತೆ ಅಂತ ಚೆನ್ನಯ್ಯ ಕಾಣದ ನನ್ನಪ್ಪನ ಪ್ರೀತಿ ತೋರಿಸಿದ್ದ. ಅದೇ ಜೋಶ್ನಲ್ಲಿ ಯಾರ ಮಾತಿಗೂ ಕಿವಿಗೊಡದೆ ಚೆನ್ನಾಗಿ ಓದಿ ವಿದ್ಯಾಭ್ಯಾಸ ಮುಗಿಸಿ ದೊಡ್ಡ ಹುದ್ದೆಯ ತಹಸೀಲ್ದಾರ್ನಾಗಿದ್ದೇನೆ. ಹಾಗಂತ ನಿನಗಿಂತ ದೊಡ್ಡ ಹುದ್ದೆಯಲ್ಲಿದ್ದೇನೆಂದು ನಿನ್ನನ್ನು ಖಂಡಿತ ಜರೆಯುತ್ತಿಲ್ಲ. ನೀನು ತೋರಿಸುವ ಪ್ರೀತಿಯ ಮುಂದೆ ನನ್ನದೇನೂ ಅಲ್ಲ. ಮುಂದೆ ನಿನಗೂ ನನ್ನಪ್ಪನ ನೆರಳು ಸೋಕಿ ನಿನ್ನ ಬಾಯಿಂದ ಕಪ್ಪು ಹುಡುಗಿ ಅಂತ ಒಂದೇ ಒಂದು ಸಲ ನೀನು ಉಚ್ಚರಿಸಿದರೋ ನಾನು ಆ ಕ್ಷಣ ಜೀವಂತ ಇರುವುದಿಲ್ಲ. ನನ್ನಮ್ಮನ ಹಾಗೆ ನನ್ನ ಮನಸ್ಸು ಕಲ್ಲಿನದ್ದಲ್ಲ, ನನ್ನದು ತೊಗಲಿನದ್ದು. ನಾಳೆ ಈ ಸಮಾಜದಲ್ಲಿ ನಮ್ಮ ಜೋಡಿಯನ್ನು ನೋಡಿದ ಇದೇ ಜನ ಹೀಯಾಳಿಸದೇ ಇರರೋ. ಕಪ್ಪು ಹುಡುಗಿ ಬಿಳಿಯ ಹುಡುಗ ಸ್ವಲ್ಪವೂ ಜೋಡಿ ಚೆನ್ನಾಗಿಲ್ಲ ಅಂತ ಪಿಸುಮಾತಿನಿಂದ ಮಾತಾಡಿಕೊಳ್ತಾರೆ. ಪಿಸುಮಾತೇನೋ ಜೋರಾಗಿಯೇ ನಮ್ಮ ಕಿವಿಗೆ ತಾಗುವ ಹಾಗೆ ಮಾತಾಡಿಕೊಳ್ತಾರೆ. ಇಂತಹ ವ್ಯಂಗ್ಯ ಚೂರಿ ಹಿರಿಯುವ ಮಾತುಗಳಿಂದ ನಾವಿಬ್ಬರೂ ಸುಖದಿಂದ ಇರಲು ಖಂಡಿತ ಸಾಧ್ಯವಿಲ್ಲ. ಅದರಲ್ಲೂ ನನಗಂತೂ ಖಂಡಿತ ಸಾಧ್ಯವಿಲ್ಲ. ಅದಕ್ಕೆ ನೀನು ನಿನ್ನ ಹಾಗೆ ಬೆಳ್ಳಗೆ ಬೆಳಮುಗಿಲಿನಂತಿರುವ ಹುಡುಗಿಯನ್ನೇ ಮದುವೆಯಾಗೋ. ನನ್ನ ಹಾಳಾತ್ತು ಮನಸ್ಸು ಬಿಟ್ಟು ಬಿಡದೆ ಹಠ ಹಿಡಿದು ಉಪವಾಸ ಕುಳಿತಿದೆ. ನೀನೇ ಬೇಕು, ನೀನೇ ಬೇಕೆಂದು. ಇಂದಿನ ನನ್ನ ಸುಖದಿಂದ ಮುಂದಿನ ನಿನ್ನ ಬದುಕು ಕಪ್ಪಾಗಬಾರದು ಅಲ್ವೇ? ಕಣ್ಣೀರಾಕುತ್ತಾ ಹೇಗೂ ಮನಸ್ಸಿಗೆ ಒಂಟಿ ಚಂದ್ರನನ್ನು ತೋರಿಸಿ ಸಮಾಧಾನಿಸಿ ಮಲಗಿಸುವೆ. ಇದರ ಯೋಚನೆ ಬೇಡ ನಿನಗೆ. ನನಗೂ ಗೊತ್ತು, ಕಪ್ಪು ಬಣ್ಣ ಇಲ್ಲದೆ ಇದ್ದರೆ ಚಂದ್ರನ ಹೊಗಳುವವರು ಇಲ್ಯಾರೂ ಇರರೆಂದು. ಹಾಗೆ ನಮ್ಮ ಮಕ್ಕಳಂತಿರುವ ನಕ್ಷತ್ರಗಳನ್ನು ಕೂಡ. ಹಾಗಂತ ನಿನ್ನ ಜೊತೆ ಬೆರೆತು ಮಕ್ಕಳಾದರಂತೂ ಕೇಳೋದೇ ಬೇಡ. ಮಗುವಿನ ಮೈಬಣ್ಣ ನನ್ನ ಹೋಲಿಕೆಯಾದರೆ ಮುಂದೊಂದು ದಿನ ಅದೇ ಮಗು ನಮ್ಮಿಬ್ಬರನ್ನ ಪ್ರಶ್ನಿಸುತ್ತೆ. ಅಪ್ಪ ಬೆಳ್ಳಗಿದ್ದಾರೆ, ನನ್ನನ್ಯಾಕೆ ಕಪ್ಪಾಗಿ ಎತ್ತಿದ್ದೀಯಾ? ಫ್ರೆಂಡ್ಸ್ ಎಲ್ಲ ರೇಗಿಸ್ತಿದ್ರು ಅಂತ ನಮ್ಮ ಮಗು ಏನಾದರೂ ಜೀವಹಾನಿ ಮಾಡಿಕೊಂಡರೆ? ಒಬ್ಬ ಹೆಂಡತಿಯಾಗಿ ನಿನ್ನ ಪಡೆದುಕೊಳ್ಳುವುದಕ್ಕೆ
ನನ್ನ 7 ಜನ್ಮದ ಪುಣ್ಯಫಲ ಅಂದುಕೊಳ್ಳುತ್ತೇನೆ. ಆದರೆ ಒಬ್ಬ ಮಗನ ತಾಯಿಯಾಗಿ ಮಗನಿಗೆ ಕಪ್ಪು ಕಪ್ಪೆಂದು ಜರಿದರೆ ಆ ಕ್ಷಣಕ್ಕೆ ನನ್ನ ಪ್ರಾಣ ಪಕ್ಷಿ ಹಾರಿ ಹೋದಿತು. ಇವಾಗ ನಿನ್ನ ನಿಷ್ಕಲ್ಮಶ ನಿಷ್ಠ ಪ್ರೀತಿ ತುಂಬಿದ ಎದೆಯಿಂದ ಈ ಕಪ್ಪು ಹುಡುಗಿ ನಿನಗೆ ಕಪ್ಪನೆಯ ಬೆಳದಿಂಗಳೆನಿಸಬಹುದು. ಆದರೆ ಹೋಗ್ತಾ ಹೋಗ್ತಾ ನಿನ್ನ ಜೀವನ ಕುರುಡನ ಬೆಳದಿಂಗಳಾಗಬಾರದು ಅಲ್ವೇ? ಸಾಧ್ಯವಾದರೆ ಕ್ಷಮಿಸು. ಇಂತಿ ದೂರದವಳು. ನೀನು ಸ್ಪರ್ಶಿಸಿದ ಬಿಳಿ ಬಣ್ಣದ ಕಾಗದ ಕೂಡ ಮಲ್ಲಿಗೆಯ ದಳದಂತೆ ತುಂಬಾನೇ ಮೃದುವಾಗಿದೆ. ಆದರೆ ಅದರಲ್ಲಿರುವ ಪ್ರೇಮದ ಅಕ್ಷರಗಳು ಬಹುಶಃ ತಾನೇ ತನ್ನ ಕತ್ತು ಹಿಸುಕಿಕೊಂಡು ಕೆಳಗೆ ಬಿದ್ದು ಚೀರಾಡುತ್ತಿದ್ದುದನ್ನು ನೋಡಿ ನನ್ನ ಕಿರುಕರಳು ಸಹಿಸಲ್ಲದು. ನಿನ್ನ ಇಡೀ ಪ್ರೇಮ ಪತ್ರದಲ್ಲಿ ನನಗಿಷ್ಟವಾದ ಪಾತ್ರ ಒಂದು ಸಿಕ್ಕಿತು. ನೆನಪಿರಲಿ, ಆ ಪಾತ್ರವೇ ನಿನಗೆ ಭವಿಷ್ಯ ನೀಡಿದ್ದು, ಛಲ ಹುಟ್ಟುವಂತೆ ಮಾಡಿದ್ದು, ನಿನ್ನನ್ನು ತಹಸೀಲ್ದಾರನನ್ನಾಗಿ ಮಾಡಿದ್ದು. ಆ ಪಾತ್ರದ ಹೆಸರು ಚೆನ್ನಯ್ಯ. ಅವರು ಹೇಳಿದ್ದ ಬೆಲೆ ಕಟ್ಟಲಾಗದ ಮಾತುಗಳಿಗೆ ಬೆಲೆ ನಿಗದಿಪಡಿಸಲು ನಿನ್ನಿಂದ ಸಾಧ್ಯನಾ? ಹೇಳು ಕುಮುದ. ಖಂಡಿತ ಸಾಧ್ಯವಿಲ್ಲ. ನಿಜ ಹೇಳಬೇಕೆಂದರೆ ಕುಮುದ, ನೀನು ವರ್ತಮಾನ ಯೋಚಿಸುತ್ತಿಲ್ಲ. ವರ್ತಮಾನವನ್ನು ಕಡೆಗಣಿಸಿ ಭವಿಷ್ಯದ ಕಡೆಗೆ ದೃಷ್ಟಿ ಹರಿಸುತ್ತಿದ್ದೀಯ. ನಾಳೆಯ ಚಿಂತೆ ನೆನೆದು ಇವತ್ತು ಏಕೆ ಕಣ್ಣುಗಳಿಗೆ ಶಿಕ್ಷೆ ವಿಧಿಸುತ್ತಿದ್ದೀಯಾ? ಭವಿಷ್ಯ ಅಂದರೆ ನೀ ಹೇಳುವುದು ಮಕ್ಕಳು ಅಲ್ಲವೇ? ಹಾಗಾದರೆ ನಮಗೆ ಮಕ್ಕಳೇ ಬೇಡ. ಈ ಬದುಕಿರದ ಮಕ್ಕಳಿಗಾಗಿ ನಮ್ಮ ಬದುಕಿರುವ ಪ್ರೀತಿಯನ್ನು ಸಾಯಿಸುವುದೆಷ್ಟು ಸರಿ ಕುಮುದ? ಯೋಚಿಸೋ. ನನಗಿಂತ ನೀನು ಜಾಣೆ. ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ನಿನ್ನ ಮನಸ್ಸನ್ನು ಸಕಾರಾತ್ಮಕತೆಯ ಕಡೆಗೆ ದೂಡು. ಪರಿಹಾರ ತಟ್ಟಂತ ಸಿಗುತ್ತೆ. ಆದರೆ ಆ ತಟ್ಟಂತ ಹೊಳೆಯುವ ಸಕಾರಾತ್ಮಕ ಆಲೋಚನೆಗೆ ಮೋಸ ಮಾಡದಿರೋ. ನನಗೆ ಗೊತ್ತು, ಆ ಆಲೋಚನೆ ಈ ನಿರಂಜನ್ನನ್ನು ಬೇರು ಸಮೇತ ಎಂದಿಗೂ ಯಾವ ದಿನಕ್ಕೂ ಕಿತ್ತು ಎಸೆಯಲಾರದು ಎಂದು. ನನಗೆ ಗೊತ್ತು, ನೀನು ನಮ್ಮ ವಿದ್ಯಾರ್ಹತೆಯಿಂದ ನಮ್ಮ ಪ್ರೀತಿಯನ್ನು ಅಳತೆಗೈಯುವುದಿಲ್ಲವೆಂದು. ಅದೇ ನಿನ್ನ ಗುಣದ ಮೌಲ್ಯಕ್ಕೆ ಮುನ್ನುಡಿ. ಸರಿ, ಇದು ಹೀಗೆಲ್ಲ ವಾಟ್ಸಪ್ನಲ್ಲಿ ಚಾಟ್ ಮಾಡುವುದರಿಂದ ಮುಗಿಯುವಂಥದ್ದಲ್ಲ ಕುಮುದ. ತುಂಬ ಮಾತಾಡಲಿಕ್ಕಿದೆ. ಇದೇ ವಾರದ ಕೊನೆಯಲ್ಲಿ ಭೇಟಿಯಾಗೋಣ. ಮೊದಲ ಭೇಟಿಗೆ ನಾವಿಬ್ಬರು ಒಟ್ಟಿಗೆ ಸಾಕ್ಷಿಯಾಗೋಣ. 7 ವರ್ಷಗಳ ನಮ್ಮ ಪ್ರೀತಿಗೆ ಮೊದಲ ಸಲ ಬಣ್ಣದ ತಿಲಕ ಹಚ್ಚೋಣ. ನಿನಗೆ ಬೇರೆ ಏನೂ ಹೇಳಲು ನಾ ಸಮಯ ಕೊಡುವುದಿಲ್ಲ. ನಿನ್ನ ರಾಗ ಖಂಡಿತ ಬದಲಾಗುತ್ತೆ. ಅದಷ್ಟೇ ನಾನು ನನ್ನ ನೆಚ್ಚಿನ ರಾಘವೇಂದ್ರ ಸ್ವಾಮಿಗಳಲ್ಲಿ ಹರಕೆ ಹೊರುತ್ತೇನೆ. ಓ ಸಾರಿ ಕುಮುದ ಮೇಡಮ್ ಅವರೇ, ಇಷ್ಟೊತ್ತು ನೀವು ತಹಸೀಲ್ದಾರ್ ಎನ್ನುವುದೇ ಮರೆತು ಹೆಸರಿಡಿದು ಏಕವಚನದಲ್ಲಿ ಮಾತಾಡಿಬಿಟ್ಟೆ. ದಯವಿಟ್ಟು ಕ್ಷಮೆ ಇರಲಿ. ಕ್ಷಮಿಸಿದ್ದೀರಲ್ವಾ ಈ ರಾಸ್ಕಲ್ ನಿರಂಜನ್ನನ್ನ? ನನ್ನ ನಗುವಿನ ಹೆಸರೇ ನೀವು ಕಿತ್ತುಕೊಳ್ಳುತ್ತೀರಾ ಹೇಳಿ? ನಿರಂಜನ್ ತುಂಬ ಭಾವುಕನಾಗಿ ತಬ್ಬಿದ ತಲೆದಿಂಬನ್ನು ತನ್ನ ಮುಖದ ಮೇಲೆ ಇರಿಸಿ ಜಾರಿದ ಕಣ್ಣೀರಿಗೆ ಹೊದಿಸಿದ. ರಾಸ್ಕಲ್, ಇಷ್ಟೊಂದು ಪ್ರೀತಿ ನಿನಗೆ ನನ್ನ ಮೇಲೆ ಅದೆಲ್ಲಿಂದ ಬರುತ್ತೆ? ನಾನು ಕಪ್ಪು ಹುಡುಗಿ ಕಣೋ ರಾಸ್ಕಲ್. ಕನ್ನಡ ಎದುರು ನಿಂತು ನನ್ನ ಮುಖ ನಾನೇ ನೋಡಿಕೊಳ್ಳುವುದಕ್ಕೆ ಹೆದರುತ್ತೇನೆ. ಹೆದರಿ ಮುಖ ಮುಚ್ಚಿಕೊಳ್ಳುತ್ತೇನೆ. ಆದರೆ ನೀನು ನನ್ನ ಕಣ್ಣಿನ ಕನ್ನಡಿಯಲ್ಲಿ ನಿನ್ನ ಅಂದವಾದ ಮುಖ ಕಾಣಬೇಕು ಅಂತಿದ್ದೀಯಾ? ನಿಜಕ್ಕೂ ನಿನ್ನ ತಲೆ ಕೆಟ್ಟಿದೆ ನಿರಂಜನ್. ಈಗ ಕುರೂಪಿಯನ್ನು ಪ್ರೀತಿಸುವಷ್ಟು ಹೇಗೆ ಬದಲಾದ? ಹೀಗೆ ಅವನಲ್ಲೇ ಕೇಳಿದರೆ ನಿನ್ನ ಬಿಳಿ ಬಣ್ಣದ ಗುಣ ಹಿಡಿಸಿತೋ, ಕಪ್ಪು ಬಣ್ಣದ ಮುಖವಲ್ಲ ಅಂತಾನೆ. ನಾನು ನಿನಗೆ ಅರ್ಥೈಸಲು ಬರೆದ ಪ್ರೇಮದ ಪತ್ರವು ನಿನ್ನೊಂದಿಗೆ ಸೇರಿ ಬದಲಾಗಿ ಬಿಡ್ತು ಅಲ್ವಾ? ನೀನು ಹೀಗೆಯೇ ರಾಸ್ಕಲ್. ಸಕಾರಾತ್ಮಕ. ನಿನ್ನ ಸಂದೇಶ ನೋಡಿ ನನ್ನ ಮನಸ್ಸಿನ ನಿಯಂತ್ರಣ ತಪ್ಪಿ 1-2 ಹೆಜ್ಜೆಗಳು ನಿನ್ನತ್ತ ಮುಖ ಮಾಡಿದ್ದು ಸುಳ್ಳಲ್ಲ ರಾಸ್ಕಲ್. ಓ ಸಾರಿ ಸರ್, ನೀವು ವಿವಾಹ ನೋಂದಣಿಕಾರಿಗಳು ಅಲ್ಲವೇ? ಮರೆತೇ ಬಿಟ್ಟೆ. ಮರೆತು ಏಕವಚನದಲ್ಲಿ ಸಂಭೋಗಿಸಿಬಿಟ್ಟೆ. ಕ್ಷಮೆ ಉಂಟು ಅಲ್ವಾ? ನಿನ್ನ ದೊಡ್ಡ ಗುಣವೇ ಇದು ನಿರಂಜನ್. ಯಾರನ್ನು ಯಾವುದನ್ನು ನಿನ್ನ ಮನಸ್ಸಲ್ಲಿ ತುಂಬಿಕೊಂಡು ಮನಸ್ಸನ್ನು ಕಸ ತುಂಬುವ ಬುಟ್ಟಿ ಮಾಡಿಕೊಳ್ಳುವುದಿಲ್ಲ. ಬಹುವಚನದ ಮರ್ಯಾದೆ ನಿನ್ನಿಂದ ನಾನೆಷ್ಟೇ ಎತ್ತರದಲ್ಲಿ ನಿಂತಿದ್ದರೂ ನಿರೀಕ್ಷಿಸಲಾರೆ. ನೀನು ಯಾವತ್ತೂ ನನ್ನ ರಾಸ್ಕಲ್. ಜೊತೆಗಿದ್ದರೂ ಇಲ್ಲದೆ ಹೋದರೂ ನಿನ್ನ ಮೀನು ಮರಿಯ ಕಣ್ಣುಗಳನ್ನು ಭೇಟಿಯಾಡಲು ನಾನು ಕಾಯುತ್ತಿರುವೆನೋ. ಸಮಯದ ಅಭಾವ ಮಹಾಶಯರೇ, ದಯವಿಟ್ಟು ಮನ್ನಿಸಿ ಭೇಟಿಯಾಗಿ. ಅಲ್ಲಿಯೇ ಕೊಡುವೆನೋ ನಿನಗೆ ಬಿಸಿ ಬಿಸಿ ಕಜ್ಜಾಯವನೋ. ಮೊದಲ ಸಲ ಭೇಟಿ. ನಾ ಹೇಳಿದಂತೆ ನೀ ಕುಣಿಯಬೇಕು. ಇಲ್ಲವೆಂದಲ್ಲಿ ನಿನ್ನ ಉದ್ದದ ಬಾಲ ಚಿಕ್ಕದಾಗುತ್ತೆ. ನೆನಪಿರಲಿ 2 ಅಡಿ. ನಾನು ಹೇಳದೇನು ನೀನು ಹಾಗೆಯೇ ಇರುತ್ತೀಯ. ಆದರೆ
ಒಂದು ವೇಳೆ ನಾನೇ ನನ್ನ ಮರೆತು ನಿನ್ನ ತೋಳುಗಳನ್ನು ಬಳಸಿ ಗಟ್ಟಿಯಾಗಿ ಹಿಡಿದರೆ ನೀನು ಸುಮ್ಮನೆ ಇರುತ್ತೀಯ ತಾನೇ? ನಾನು ಕಪ್ಪು ಹುಡುಗಿ ರಾಸ್ಕಲ್, ಎಲ್ಲದಕ್ಕೂ ನಿನ್ನ ಪರ್ಮಿಷನ್ ಬೇಕೇ ಬೇಕು. ತುಂಬ ಸನಿಹದಿಂದ ನೋಡುವ ಅದೃಷ್ಟ ಇಬ್ಬರಿಗೂ ಇದೇ ಮೊದಲ ಬಾರಿಗೆ ಬಂದದ್ದು. ನಾನೇ ಇಲ್ಲಿಯವರೆಗೆ ಭೇಟಿಯಾಗಲು ಬೇಡ ಬೇಡ ಅನ್ನುತ್ತಿದ್ದೆ. ಈಗ ನೀನು ಹೇಳಿದ ಒಂದೇ ಮಾತಿಗೆ ನನ್ನುಸಿರು ರೆಡಿಯಾಗಿ ಕೂತಿದೆ. ಆದರೆ ಈ ಪ್ರೀತಿ ಮುಂದುವರಿಯುತ್ತಾ? ನನಗ್ಯಾಕೋ ಅನುಮಾನ. ಯಾಕೆಂದರೆ ನಾನು ಕಪ್ಪು ಹುಡುಗಿ ಕಣೋ. ಒಮ್ಮೆ ನನಗೆ ಹೀಗನ್ಸುತ್ತೆ, ನಿನ್ನ ರಿಜಿಸ್ಟರ್ ಬುಕ್ಕಲ್ಲಿ ನಮೂದಾದ ಸುಮಾರು ಜೋಡಿಗಳಲ್ಲಿ ನೀನು ಕಪ್ಪು ಬಣ್ಣದ ಹುಡುಗಿ, ಬಿಳಿ ಬಣ್ಣದ ಹುಡುಗರನ್ನು ನೋಡಿರಲಾರೆ. ನೀನು ನೋಡಿದ್ದೀಯಾ ಅಂತ ಹೇಳಿದರೂ ಕಪ್ಪು ಬಣ್ಣದ ಹುಡುಗ, ಬಿಳಿ ಬಣ್ಣದ ಹುಡುಗಿಯ ಜೋಡಿಗಳನ್ನು ನೋಡಿ ಅರಸಿ ರಿಜಿಸ್ಟರ್ನಲ್ಲಿ ನಮೂದು ಮಾಡಿರುತ್ತೀಯ. ನಿರಂಜನ್, ನನ್ನ ಪ್ರೀತಿ ನಿನ್ನಿಂದಾಗಿ ಬದುಕಿದೆ, ಅದು ಗೊತ್ತಾಗಿದೆ ನನಗೆ. ಆದರೆ ಇದು ಜೀವನ ಕಣೋ. ಜೀವನದಲ್ಲಿ ಕಪ್ಪು ಮಚ್ಚೆ ಇರಬೇಕು ಹೊರತು ಕಪ್ಪು ಮುಖ ಇರಲೇಬಾರದು ಕಣೋ. ರಾಸ್ಕಲ್, ನಿನ್ನನ್ನ ಜೊತೆಗೆ ನನ್ನ ಆಜೀವ ಶತ್ರು ನಿನ್ನ ನಗುವನ್ನು ನಾನೆಂದಿಗೂ ಪ್ರೀತಿಸುತ್ತೇನೆ. ನಿನ್ನ ನಗು ಕಸಿದುಕೊಳ್ಳುವ ಮನಸ್ಸಿಲ್ಲ, ಆದರೆ ವಾಸ್ತವ ಹಾಗಿಲ್ಲ, ಅರ್ಥ ಮಾಡ್ಕೋ. ಇದಿಷ್ಟು ಟೈಪಿಸಿ ಕುಮುದ ಕರುಳನ್ನು ಹಿಂಡಿ ಚೀರಿದೆಳು. ಪ್ರೀತಿಗೆ ಯಾವ ಬಣ್ಣ ಮುಖ್ಯ ನಿಮಗೆ ಗೊತ್ತಾ? ಪ್ರೀತಿ ಯಾವತ್ತೂ ಬಿಳಿಯದೇ ಬಣ್ಣ, ಅದು ಯಾವ ಬಣ್ಣಕ್ಕೆ ಬೇಕಾದರೂ ತಿರುಗಬಲ್ಲದು. ನಿರಂಜನ್ ಮತ್ತು ಕುಮುದ ಒಂದು ಶುಭ್ರವಾದ ಪಾರ್ಕಿನ ಹೂದೋಟದಲ್ಲಿ ಗಮ ಹೀರುತ್ತಾ ಎದುರು ಬದರಾದರು. ಪಾರ್ಕ್ನಲ್ಲಿ ಎದುರಾದರೂ ಒಬ್ಬರನ್ನೊಬ್ಬರು ನೋಡುತ್ತಾ ದೂರ ದೂರದಲ್ಲಿ ನಿಂತುಕೊಂಡರು. ಇವನು ಆಕಾಶದಿಂದ ಉದರಿದ ಚಂದ್ರನೇ ಇರಬೇಕು. ಬೆಳತಿಂಗಳು ಚೆಲ್ಲಿದ ಮುಖ, ಬಂಗಾರ ಬಣ್ಣದ ಗುರುಗ್ರಹದಂತಿರುವ ಆ ಎರಡು ಕಣ್ಣುಗಳು, ಹಾಲಿನ ಹನಿಗಳು ಜಾರಿ ಬೀಳುವಂತೆ ಕಾಣಿಸುವ ಮೌಂಟ್ ಎವರೆಸ್ಟ್ನಂತಿರುವ ಕೆನ್ನೆಗಳು, ಗುಲಾಬಿ ಹೂವೇ ಅರಳಿ ಕುಳಿತುಕೊಂಡಂತಿರುವ ಗುಲಾಬಿ ಬಣ್ಣದ ತುಟಿಗಳು, ಸಾದಾ ಸೀದಾ ಗುಲಾಬಿ ಬಣ್ಣದ ಶರ್ಟ್, ಅದಕ್ಕೊಪ್ಪುವಂತಹ ಕಡಗೊಪ್ಪು ನೀಲಿ ಬಣ್ಣದ ಪ್ಯಾಂಟ್ ಇರಿಸು ಆಕಾಶ ಬೆಳಗುವ ಚಂದ್ರನಿಗೆ ಉಡಿಸಿ ಕರೆಸಿದಂತಿದೆ. ಇವನು ಹಂಗೆ, ನಾನು ಹಿಂಗೆ ಕಪ್ಪು ಹುಡುಗಿ. ಮೊಬೈಲ್ನಲ್ಲಿ ನೋಡಿರುವುದಕ್ಕಿಂತ ತುಂಬ ಸುಂದರವಾಗಿರುವ ಹುಡುಗನವನು, ಮೊಬೈಲ್ನಲ್ಲಿ ನೋಡಿರುವುದಕ್ಕಿಂತ ಸುಂದರವಾಗಿರದ ಹುಡುಗಿ ನಾನು. ಅವನನ್ನು ದಿಟ್ಟಿಸಿ ನೋಡುವುದಕ್ಕೂ ಆಗ್ತಿಲ್ಲ ನನಗೆ. ಇನ್ನು ಅವನೊಂದಿಗೆ ಕೂತು ಹೇಗೆ ಮಾತನಾಡಲಿ? ಇಲ್ಲ, ನಾನು ಹಿಂತಿರುಗಿ ಹೋಗುವುದೇ ಉತ್ತಮ. ಅವನು ಖಂಡಿತ ನನ್ನೆದುರು ಕೂತು ನನ್ನ ಮುಖದ ಉಲ್ಟಾ ಬೃಂದಾವನದ ಚೆಲುವನ್ನು ಕಣ್ತುಂಬಿಕೊಳ್ಳಲಾರ. ಖಂಡಿತ ಅವನಿಗೆ ಈಗ ಬೇಸರವಾಗಿರುತ್ತೆ. ಈಕೆಯನ್ನ ನಾನು ಪ್ರೀತಿಸಿದ್ದು ಅಂತ ನೆನೆದು. ಬೇಡ, ಅವನೇನಾದರೂ ಅಂದುಕೊಳ್ಳಲಿ, ನಾನು ಹಿಂತಿರುಗಿ ಹೋಗುತ್ತೇನೆ. ಮತ್ತೆಂದೂ ಹೀಗೆ ಭೇಟಿಯಾಗುವ ದುಸ್ಸಾಹಸಕ್ಕೆ ನಾನು ಕೈ ಹಾಕಲಾರೆ. ಬಾ ಹೇಳೋಣವೆಂದರೂ ಅಂಟಿ ಒಣಗಿದ ನನ್ನ ತುಟಿಗಳು ಮಾತಾಡುತ್ತಿಲ್ಲ. ಸರಿ, ಅವನೇನಾದರೂ ತಿಳಿದುಕೊಳ್ಳಲಿ, ನನಗೆ ಅವನೆದುರು ನಿಲ್ಲಲಾಗುತ್ತಿಲ್ಲ. ಸೂರ್ಯನ ಸ್ಪರ್ಶದಿಂದ ಅವನ ನೆರಳು ನನ್ನ ತಪ್ಪಿದ ಖುಷಿ ಇದೆ ನನಗೆ. ಈ ಜನ್ಮಕ್ಕೆ ಇಷ್ಟೇ ಸಾಕು. ನಿರಂಜನ್ ಬಾಯ್ ಅಂತ ಎಲ್ಲವನ್ನೂ ಮನಸ್ಸೊಳಗೆ ಪರಿಸಿ ಮುಖ ತಿರುಗಿಸಿ ಒಂದು ಹೆಜ್ಜೆ ಚಲಿಸಿ ನಿಂತಳು ಕುಮುದ. ಬಿಳಿ ಮುಗಿಲಿಗೆ ಕಪ್ಪು ಬಣ್ಣದ ಚಂದ್ರಳಿವಳು. ಕಪ್ಪು ಬೆಳದಿಂಗಳ ಹರಡಿರುವ ಇವಳ ಮುಖದ ಚೆಲುವಿಗೆ ಹಣೆಯಲ್ಲಿ ಕುಳಿತ ಸೂರ್ಯನಂತೆ ಬೆಳಕು ಚೆಲ್ಲಿದ ಕೆಂಪು ಬಣ್ಣದ ನಕ್ಷತ್ರಾದಾಕಾರದ ಬಿಂದೆ, ನೂರಾರು ಚಂದ್ರರನ್ನು ಹಿಡಿದು ಕಟ್ಟಿ ಸರಪಳಿಸಿದಂತೆ ಕಾಣಿಸುವ ಅವಳ ಹೇರಳೆಯ ಮಲ್ಲಿಗೆ ಹೂಗಳು, ಜೋಡಿ ಕಡಲಿನಂತಿರುವ ಆ ಎರಡು ನೀಲಿ ಕಣ್ಣುಗಳು, ತಿಳಿ ಹಳದಿ ಬಣ್ಣದ ಸೀರೆಯ ಮೆರುಗಲ್ಲಿ ವೈನಾಗಿಯೇ ಕಾಣಿಸುತ್ತಿದ್ದಾಳೆ ಕುಮುದ. ಮನಸ್ಸು ಆತೊರೆಯುತ್ತಿದೆ ಆ ಬೆಳತಿಂಗಳ ಬೆಣ್ಣೆ ಕದ್ದು ತಿನ್ನುವುದಕ್ಕೆ. ಅರೆ, ಏನಾಯಿತು ಇವಳಿಗೆ? ಬೆನ್ನು ಮಾಡಿದಳಲ್ಲ. ಇವಳನ್ನು ನೋಡಬೇಕೆನ್ನುವ ಕಾತರದಿಂದ ಬಂದು ಅವಳೆದುರು ಕೂಡ ನಿಂತೆ. ಆದರೆ ಮಾತುಗಳು ಎಲ್ಲಿ ಹೋದವೋ? ತುಟಿಗಳು ಬಿಚ್ಚದೆ ನಾಲಿಗೆ ಹೊಳಗೆ ಕುಣಿಯುತ್ತಿದೆಯಲ್ಲ. ಕಾತುರ ತಾಳದೆ ಮಾತುಗಳು ಆತ್ಮಹತ್ಯೆ ಮಾಡಿಕೊಂಡವ. ದೇಹಕ್ಕೆ ಚಳಿಯಾಗತೊಡಗಿದ್ದು, ತುಟಿಗಳು ಅದರಲ್ಲೂ ಶುರು ಮಾಡಿದ್ದವು. ಇಲ್ಲ, ಅವಳೇನೂ ನನ್ನ ಬಗ್ಗೆ ತಪ್ಪಾಗಿ ತಿಳಿದಿರಬೇಕು. ಇವನಿಂದು ನನ್ನ ನೈಜ ರೂಪ ನೋಡಿದ, ಮಾತಾಡಿಸಲಾರ ಅಂತ ತಿಳಿದು ತಿರುಗಿ ನಿಂತಿರಬೇಕು ಅಂದುಕೊಂಡವನೇ ಅವಳ ಬೆನ್ನಿಗೆ ತನ್ನ ಉಸಿರು ತಾಗುವಂತೆ ನಿಂತುಕೊಂಡು, ಕುಮುದ ಎಂದು ಮೆಲ್ಲಗೆ ಬಿಗಿ ಹಿಡಿದ ಉಸಿರು ಬಿಟ್ಟ. ಅವಳು ಅಂದಾಡಿದಳು. ಸೆರಗು ಅವಳ ಬೆರಳನ್ನು ಸುತ್ತಿಕೊಳ್ಳುತ್ತಲೇ ಇತ್ತು. ಹಾ ಎಂದವಳೆ, ನಾನಿನ್ನು ಬರ್ತೇನೆ ನಿರಂಜನ್ ರವರೇ, ಕೆಲಸ ಉಂಟು.
ಅಮ್ಮನ್ನ ಕರೆದುಕೊಂಡು ಎಲ್ಲಿಗೂ ಹೋಗಬೇಕು ಇವತ್ತು ಎಂದವಳೆ ಹೆಜ್ಜೆಗೆ ಆದೇಶ ನೀಡಿದಳು. ಏನು ಕೆಲಸನಾ ಅಂದವನೇ ಅವಳ ಕೈ ಹಿಡಿದು ಎಳೆದ. ಎಳೆದರ ಬಸಕ್ಕೆ 2 ಇಂಜಿನ್ಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದು ಘರ್ಷಣೆ ಮಾಡಿದವು. ಅರೆಕ್ಷಣದಲ್ಲಿ ಕಣ್ಣುಗಳು ಕೂಡಿ ಆಡಿದವು. ತುಟಿಗಳಿಗೆ ಕುಣಿಯುವುದು ಬಿಟ್ಟರೆ ಬೇರೆ ಕೆಲಸವೇ ಇರಲಿಲ್ಲ ಅಲ್ಲಿ. ನಾಲಿಗೆ ಸತ್ತು ಹೋಗಿತ್ತು. ಉಸಿರು ಮಾತಾಡುತ್ತಿತ್ತು. ಸುತ್ತೆಲ್ಲ ನಿಶಬ್ದ. ಹೂದೋಟದ ಹೂಗಳು ನಗುತ್ತಿದ್ದವು. ಮೋಡದ ಮರೆಗೆ ಜಾರಿದ ಸೂರ್ಯ. ನಿರಂಜನ್ನ ಇನ್ನೊಂದು ಕೈ ಅವಳ ಬೆನ್ನಿನ ನಡುವನ್ನು ಕಟ್ಟಿಹಾಕಿತ್ತು. ಕೆಲವು ನಿಮಿಷಗಳು ಹೀಗೆಯೇ ಸತ್ತವು. ಕೊಸರಾಡಿದಳು ಕುಮುದ. ಸೋಲಲಿಲ್ಲ ನಿರಂಜನ್. ಯಾಕೆ ನಾನು ಚೆನ್ನಾಗಿಲ್ವಾ ಕೇಳಿದ ನಿರಂಜನ್. ತಲೆ ಬಾಗಿಸಿದಳು ಅವನಿಂದ ಹಿಂದಕ್ಕೆ ಸರಿದು ನಿಂತ. ನೀನು ಹೀಗೆ ಮೌನವಾಗಿ ನಿಂತಿರುವುದು ನೋಡಿದರೆ ನನಗೆ ಹಾಗೆ ಅನಿಸ್ತಿದೆ. ನಾನೇ ಚೆನ್ನಾಗಿಲ್ಲ ಅಂತ. ನನ್ನ ಮನಸ್ಸು ಚೆನ್ನಾಗಿಲ್ಲ ಅಂತ. ನಿಜ ಹೇಳ್ತೇನೆ ಕುಮುದ, ನೀನು ನಿಜಕ್ಕೂ ಅದ್ಭುತವಾಗಿದ್ದೀಯಾ ಅಂದವನೇ ಅಲ್ಲಿಯೇ ಹೂದೋಟದಲ್ಲಿ ನಗುತ್ತಿದ್ದ ಗುಲಾಬಿ ಹೂಗಿತ್ತು. ಜೊತೆಗೆ ತನ್ನ ಪ್ಯಾಂಟ್ ಜೇಬ್ನಲ್ಲಿ ನಿದ್ರಿಸುತ್ತಿದ್ದ ಡೈರಿ ಮಿಲ್ಕ್ ಸಿಲ್ಕ್ ಚಾಕ್ಲೇಟ್ ಹೊರತೆಗೆದು ಅವಳೆದುರು ಮಂಡಿ ಯೂರಿ ಕೂತು ಐ ಲವ್ ಯು ಕುಮುದ ಅಂದ. ಆದರೆ ಅವಳ ಕೈಗಳು ಹೂವು ತೆಗೆದುಕೊಳ್ಳಲು ಸರಿದಾಡಿದ್ದವು. ಅವಳ ಇನ್ನೊಂದು ಮನಸ್ಸು ಬೇಡವೆಂದು ತಡೆದಿತ್ತು. ಅಲ್ಲಿ ನೋಡಿ ನನ್ನ ಮೊಬೈಲ್. ತಮ್ಮಿಬ್ಬರ ವಿಡಿಯೋ ಚಿತ್ರೀಕರಣವನ್ನು ನೇರವಾಗಿ ಸೆರೆ ಹಿಡಿದು ನೋಡುತ್ತಿದ್ದ ಕುಮುದ ಅಮ್ಮ ಸರಳಾದೇವಿ ಕೂತು ಅವಸ್ಥೆ ಕಂಡು ಮುಗಳ್ನಗುತ್ತಿದ್ದದ್ದು ಕಾಣುವ ದೃಶ್ಯ ತೋರಿಸಿದ. ಅರೆ ಅಮ್ಮ ನೀನು ಮೊಬೈಲ್ನತ್ತ ನೋಡಿ ಕೇಳಿದಳು. ಹಾ ನಾನೇ ಕಣೆ ಕುಮುದ, ನಿನ್ನಮ್ಮ. ಹೂ ತಗೊಳ್ಳೆ. ಅದಕ್ಕೇನೋ ಮರು ಉತ್ತರ ಹೇಳ್ತಾರಪ್ಪ. ನನಗೆ ಗೊತ್ತಿಲ್ಲ. ನಿನಗೆ ಗೊತ್ತಿದೆ ಅಲ್ವಾ? ನೀನು ಹೇಳಿ ಬೇಗ. ನನಗೆ ಗೊತ್ತಿಲ್ಲ ಅಮ್ಮ ಎಂದಳು. ಹೇ ಕಳ್ಳಿ, ಇವತ್ತು ಬೆಳಿಗ್ಗೆ ಅದೆಷ್ಟು ಬಾರಿನೇ ನೀನು ಹೂವು ಇಸಿದುಕೊಳ್ಳುವ ರಿಹಾರ್ಸಲ್ ಮಾಡಿದ್ದು? ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀಯಾ ಅಲ್ವಾ? ನಾನೆಲ್ಲ ನೋಡಿದ್ದೀನಿ ಕಣೆ ಕುಮ್ದು. ಸಾಕ್ಷಿ ಬೇಕಿದ್ರೆ ನಿರಂಜನ್ ಮೊಬೈಲ್ ತೆರೆದು ನೋಡು. ಸೆರೆ ಹಿಡಿದು ಕಳುಹಿಸಿದ ವಿಡಿಯೋ ಸಿಗುತ್ತೆ ಎಂದು ಹೇಳಿ ನಕ್ಕರು ಸರಳಾದೇವಿ. ಏನಮ್ಮ ಇದೆಲ್ಲ? ಏನ್ ಮಾಡ್ದೆ ನೀನು? ಥು ಹೋಗಮ್ಮ, ನಾಚಿಕೆ ಆಗ್ತಿದೆ ಮುಖ ಮುಚ್ಚಿ ಹೇಳಿದಳು. ನಿರಂಜನ್ನತ್ತ ನೋಡಿದಳು. ಹುಬ್ಬು ಕುಣಿಸಿದ ಅವನು. ಮುಸಿ ಮುಸಿ ನಕ್ಕವನು. ಬೆಳಗ್ಗೆಯಿಂದ ಇಲ್ಲಿಯ ತನಕ ಆ ವಿಡಿಯೋನ ಕನಿಷ್ಠ 70-80 ಸಲ ಕಣ್ತುಂಬ ನೋಡಿದ್ದೀನಿ ಗೊತ್ತಾ ಎಂದ. ಸರಳಾದೇವಿ ವಿಡಿಯೋ ಕಾಲ್ ಕತ್ತರಿಸಿ ಎದ್ದು ಹೋದರು. ನಿರಂಜನ್ ನನ್ನ ಕೈ ಬಿಡೋದಿಲ್ಲ ತಾನೆ, ನನ್ನ ಅಪ್ಪನಂತೆ ಎಂದಳು. ನಿಜಕ್ಕೂ ಕೈ ಬಿಡಲಾರೆ ನನ್ನ ಅಪ್ಪನಂತೆ ಎಂದ. ಅಂದ್ರೆ ನನ್ನ ತಮ್ಮ ತಂಗಿಯರು ಕಪ್ಪಗಿದ್ದಾರೆ ಗೊತ್ತಾ ಇದೆಲ್ಲ ನಿನಗೆ? ಏನೋ ದೊಡ್ಡದಾಗಿ ಹೇಳ್ಬಿಟ್ಲು. ನಾನು ಕಪ್ಪುಡುಗಿ ಹಾಗೆ ಹೀಗೆ ಅಂತ. ನನ್ನ ಅಮ್ಮನೂ ಕಪ್ಪೆ, ಕಪ್ಪು ಚಂದ್ರ. ಎಲ್ಲ ಹೃದಯಕ್ಕೂ ಒಂದೊಂದು ಜೋಡಿ ಹುಟ್ಟಿಸಿದ್ದಾನೆ ಕಾಣದ ದೇವರು. ನಿಜ, ದೇವರು ಭೂಮಿಯ ಮೇಲೆ ಬಂದು ಹೀಗೆ ಕೈ ಹಿಡಿತಾನೆ. ಏನು, ನಿಮ್ಮ ಅಮ್ಮನೂ ಕಪ್ಪೆ? ನನಗೆ ನಂಬೋದಕ್ಕೆ ಆಗ್ತಿಲ್ಲ ನಿರಂಜನ್. ಆದರೆ ನಿಮ್ಮಪ್ಪ? ಮಾತು ನಿಲ್ಲಿಸಿದಳು. ಅಪ್ಪನಿಗೆ ನನ್ನ ಅಮ್ಮನೇ ದೇವತೆ ಗೊತ್ತಾ? ಅವರ ಬೆಟ್ಟದಷ್ಟು ಪ್ರೀತಿಯ ಮುಂದೆ ಅವರ ಮಗನ ಪ್ರೀತಿ ಚಿಲ್ರೆ ಪಿಲ್ರೆ ಎಂದನು. ಅವಳ ಕಣ್ಣುಗಳಲ್ಲಿ ಹನಿಗಳು ಮೂಡಿದವು. ಹಾಗಾದರೆ ನನ್ನ ಅಪ್ಪ ಮಾತ್ರ ಹೀಗ್ಯಾಕೆ? ಅಮ್ಮನನ್ನು ಯಾಕೆ ಕಗ್ಗತ್ತಲೆಗೆ ದೂಡಿದ ಕೇಳಿದಳು. ನಿರಂಜನ್ ಮತ್ತೆ ತನ್ನ ಮೊಬೈಲ್ ನೋಡುವಂತೆ ಹೇಳಿದ. ಕೊರಳಿಗೆ ನೇತಾಕಿದ್ದ ಬ್ಲೂಟೂತ್ ಹೆಡ್ಫೋನ್ನಲ್ಲಿ ಕಾಲ್ ಸ್ವೀಕರಿಸಿದ. ಕುಮುದ ತಂದೆಯ ಚಿತ್ರ ಅಲ್ಲಿ ಕಣ್ಣೀರಾಕುತ್ತಿತ್ತು. ಅವರು ನಿಮ್ಮ ತಂದೆನಾ ನಿರಂಜನ್? ಮೊಬೈಲ್ ನೋಡುತ್ತಾ ಕೇಳಿದಳು. ಅವರು ನಿನ್ನ ಅಪ್ಪ ಕುಮುದ? ಏನು, ಇವರು ನನ್ನ ಅಪ್ಪನಾ? ಕಂಗಳ ಒದ್ದಿ ಮಾಡಿಕೊಂಡು ಕೇಳಿದಳು. ಹಾ ಹೌದು, ಅವರು ನಿನ್ನ ಅಪ್ಪನೇ. ನಿಮಗೇಗೆ ಗೊತ್ತು ನಿರಂಜನ್ ಇವರು ನನ್ನ ಅಪ್ಪ ಅಂತ? ಇಲ್ಲ, ನೀವು ಬೇರೆ ಯಾರನ್ನೋ ತೋರಿಸಿ ಹೇಳಿದ್ದೀರಾ ಅನ್ಸುತ್ತೆ. ನನ್ನ ಅಪ್ಪ ಬದುಕಿದ್ದರೆ ಕಳೆದು ಹೋದ 25 ವರ್ಷಗಳ ಅವಧಿಯಲ್ಲಿ ಮೊದಲ 2-3 ವರ್ಷಗಳಲ್ಲಿ ನಮ್ಮನ್ನು ಹುಡುಕಿ ಬರುತ್ತಿದ್ದರು. ನಿರಂಜನ್ ನಿನಗೆ ಗೊತ್ತಾ? ನನ್ನ ಅಪ್ಪನ ಆಕೃತಿ ಹೇಗಿದೆ ಅಂತ ಕೂಡ ನನಗೆ ಗೊತ್ತಿಲ್ಲ. ಅಮ್ಮ ಯಾವತ್ತೂ ಅವರ ಫೋಟೋ ನನಗೂ ತೋರಿಸಿಲ್ಲ, ತಾನೂ ನೋಡಿಲ್ಲ. ನಮ್ಮ ಮನೆಯಲ್ಲಿ ಅವರ ಚಿಕ್ಕ ಫೋಟೋ ಕೂಡ ಇರಲಿಲ್ಲ. ಅಪ್ಪ ಎನ್ನುವ ಪಾತ್ರ ನನ್ನ ಪಾಲಿಗೆ ಸಂಜೆಯ ನಕ್ಷತ್ರ. ತಾರಸಿಗೆ ಹೋಗಿ ಅದರೊಂದಿಗೆ ಮಾತಾಡಿದ್ದೇ ಹೆಚ್ಚು. ನನ್ನ ಕಣ್ಣೀರಿನಲ್ಲಿ ಅವರ ಕೆಂಪು ಬಿಂಬ ಕಂಡು ಮಾತಾಡುತ್ತಿದ್ದೆ. ಅಮ್ಮ ಹೀಗೆ ಕೆಲವು ವರ್ಷಗಳ ಹಿಂದೆ
ಅವರು ತೀರಿ ಹೋಗಿದ್ದಾರೆ ಎಂದಿತ್ತು ನೆನಪು. ಹಾಗಾಗಿ ಈ ವಿಡಿಯೋದಲ್ಲಿರುವವರು ನನ್ನ ಅಪ್ಪನೇ ಆಗಿರುವುದಕ್ಕೆ ಹೇಗೆ ಸಾಧ್ಯ? ಸಾಧ್ಯವಿಲ್ಲ ಅಲ್ವ ನಿರಂಜನ್? ಕಂಗಳನ್ನು ದೂಡಿಕೊಂಡು ಆಚೆಗೆ ಬರುವಷ್ಟು ನೀರು ಸುರಿದವು. ಕುಮುದ ತೊಯ್ದಳು. ಮಗಳ ಮಾತುಗಳನ್ನು ಕೇಳಿದ ಆಕೆಯ ಅಪ್ಪ ಕೃಷ್ಣಮೂರ್ತಿ ಅವರ ಕಣ್ಣುಗಳು ತೊಯ್ದವು. ಏನೋ ಮಾತಾಡಲು ಪರದಾಡಿದರು. ನಾನೆಲ್ಲ ಮ್ಯಾನೇಜ್ ಮಾಡ್ತೇನೆ ಅಂತ ಅವರಿಗೆ ಭರವಸೆ ಕೊಟ್ಟು ಕುಮುದಾಗೆ ಸಮಾಧಾನ ಮಾಡುತ್ತಾ ಹೇಳಿದ. ಅವರು ನಿಜಕ್ಕೂ ನಿನ್ನ ತಂದೆ ಕುಮುದ. ನಾನ್ಯಾಕೆ ನಿನಗೆ ಸುಳ್ಳು ಹೇಳಲಿ? ಅವರು ನಿನ್ನ ಮತ್ತು ನಿನ್ನ ತಾಯಿಯನ್ನು ತುಂಬಾನೇ ಹುಡುಕಾಟ ನಡೆಸಿ ಹುಡುಕಿದ್ದಾರೆ. ನಿಜಾನ ನಿರಂಜನ್? ತನ್ನ ಅಪ್ಪನನ್ನು ದಿಟ್ಟಿಸಿದಳು. ಹ್ಞೂ ಕುಮುದ, ನಿಜಾನೇ. ನನ್ನ ಮೇಲೆ ನಂಬಿಕೆ ಇಲ್ವಾ? ನಿಮ್ಮ ತಂದೆಯಿಂದ ನಿಮ್ಮ ತಾಯಿಗೆ ಅನ್ಯಾಯವಾಗಿದೆ ನಿಜ. ಆದರೆ ಕುಮುದ, ಆಗ ಏನಾಗಿತ್ತು ಗೊತ್ತಾ? ಏನಾಗಿತ್ತು? ಬಾಹುಗಳಾಗಿ ಅಷ್ಟೇ ಕ್ಯೂರಿಯಾಸಿಟಿಯಿಂದ ಕೇಳಿದಳು. ನಿಮ್ಮ ತಾಯಿ ನಿನ್ನ ಅಪ್ಪನ ಮನೆಯಿಂದ ಹೊರಗೆ ಹೋದ ಮೇಲೆ 3 ದಿನಗಳ ನಂತರದಲ್ಲಿ ನಿಮ್ಮ ಸ್ವಂತ ಊರಿನ ದಿಬ್ಬದ ಕಾಡಿನಲ್ಲಿ ಚಿರತೆ ದಾಳಿ ನಡೆಸಿ ಒಂದು ಹೆಣ್ಣು ಮಗು ಜೊತೆಗೆ ಆಕೆಯ ಕಪ್ಪು ದೇಹದ ತಾಯಿಯ ದೇಹವನ್ನು ಅರೆಬರೆ ಮಾಂಸ ತಿಂದು ಓಡಿ ಹೋಗಿತ್ತು. ಈ ಸುದ್ದಿಯನ್ನು ಫಾರೆಸ್ಟ್ ಆಫೀಸರ್ ನಿಮ್ಮೂರಿನ ಹಿರಿಯರಿಗೆ ತಿಳಿಸಿದರು. ಕೃಷ್ಣಮೂರ್ತಿಯವರು ತಮ್ಮ ಹೆಂಡತಿ ಕಾಣಿಸುತ್ತಿಲ್ಲ, ಅದಕ್ಕಾಗಿ ಅವರು ಹುಡುಕಾಡುತ್ತಿದ್ದಾರೆ ಎನ್ನುವುದು ಊರಿನವರಿಗೆಲ್ಲ ಆಗ ತಿಳಿದಿತ್ತು. ತಕ್ಷಣ ನಿಮ್ಮ ಅಪ್ಪನಿಗೂ ಈ ವಿಷಯ ತಿಳಿಸಿ ಘಟನೆಯ ಸ್ಥಳಕ್ಕೆ ಕರೆದುಕೊಂಡು ಪರಿಶೀಲಿಸಿದ್ದಾರೆ. ಇಬ್ಬರ ಮುಖದ ಮೇಲೆ ಚಿರತೆ ತನ್ನ ಕಾಲಿನಿಂದ ಪರಿಚಿದ್ದರಿಂದ ಮುಖದ ಗುರುತು ಸರಿಯಾಗಿ ಪತ್ತೆಯಾಗಲಿಲ್ಲ. ಆದರೆ ಸೀರೆಯಿಂದ ಇವಳು ನನ್ನ ಹೆಂಡತಿನೇ ಅಂತ ಕೃಷ್ಣಮೂರ್ತಿ ಅವರು ಪತ್ತೆ ಹಚ್ಚಿ ಕಣ್ಣೀರಾಗಿದ್ದಾರೆ. ಒಂದು ವೇಳೆ ಈ ಚಿರತೆ ಘಟನೆ ಅವರಿಗೆ ತಿಳಿಯದೇ ಹೋಗಿದ್ದರೆ ನಿನ್ನ ಮತ್ತು ನಿನ್ನ ತಾಯಿಯನ್ನು ಖಂಡಿತ ಅವರು ತಲುಪುತ್ತಿದ್ದರು. ನಿನ್ನ ಮತ್ತು ನಿನ್ನ ತಾಯಿಯ ಅಂತಿಮ ವಿಧಿವಿಧಾನಗಳನ್ನು ಮುಗಿಸಿದ ಆ ದಿನವೇ ನಿನ್ನ ಅಪ್ಪ ಕುಡಿತ ಬಿಟ್ಟರು, ಧೂಮಪಾನ ಕೂಡ ಬಿಟ್ಟರು. ಇದೆಲ್ಲ ಸಾಧ್ಯವಾಗಿದ್ದಕ್ಕೆ ನಿನ್ನ ತಮ್ಮ, ನಿನ್ನ ತಂಗಿ ಉನ್ನತ ವ್ಯಾಸಂಗ ಮಾಡಿಕೊಂಡಿದ್ದಾರೆ. ತಮ್ಮ MBA ಗ್ರಾಜ್ಯುಯೇಟ್, ತಂಗಿ MBBSನ ಅಂತಿಮ ವರ್ಷದಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ. ಹಾಗೋ ನೋಡಲ್ಲಿ, ನಿನ್ನ ತಮ್ಮ ತಂಗಿ ಹಾಯ್ ಹೇಳಿದ್ದಾರೆ ನಿನಗೆ, ಮೊಬೈಲ್ ತೋರಿಸಿ ಹೇಳಿದ. ಕುಮುದ ಪ್ರತ್ಯುತ್ತರ ಏನೂ ಹೇಳಲಾದಳು. ಅವಳ ಕಣ್ಣಲ್ಲಿ ಬರುತ್ತಿರುವುದು ದುಃಖದ ಕಣ್ಣೀರೋ ಇಲ್ಲ ಸಂತೋಷಕ್ಕೆ ಸುರಿಯುತ್ತಿರುವ ಆನಂದ ಬಾಷ್ಪದ ಪನ್ನೀರೋ ಅರಿಯದಾದೇನೋ. ಕುಮುದಾಗೆ ಈ ಅತಿ ಸಂತೋಷನ ತಡೆಯಕ್ಕಾಗಲಿಲ್ಲ. ಓಡಿ ಬಂದು ನನ್ನ ದೇಹಕ್ಕೆ ಅಪ್ಪಳಿಸಿದಳು. ನನ್ನ ಹೆಗಲು ತೋಯಿಸಿದಳು. ಹಣೆಗೆ ಮುತ್ತಾದಳು. ಅವಳ ಕಣ್ಣೀರೊರೆಸಿದೆ. ಬತ್ತಿ ಹೋದ ಬಾವಿಯಲ್ಲಿ ಒಂದೇ ಸಮಯಕ್ಕೆ ಒಮ್ಮೆಲೆ ಜೀವ ಸೆಳೆಯಾಗಿ ನೀರು ತುಂಬಿಕೊಂಡಂತೆ ತುಂಬಿ ಹೋಗಿತ್ತು ಕುಮುದ ಕಂಗಳಲ್ಲಿ. ಮಾತಾಡಿಸು ಅವರನ್ನು ಎಂದೆ. ಇವಳ ತಮ್ಮ ತಂಗಿಯರು ಕೂಡ ಕಣ್ಣಂಚುಗಳನ್ನು ತುಂಬಿದರು. ತೋರ್ಪಡಿಸದೆ ಮತ್ತೆ ಹಾಯ್ ಅಕ್ಕ ಎಂದು ಜೋರಾಗಿ ಕೂಗಿದರು. ಹಾಗೆ ಭಾವ ಸೂಪರ್ ಎಂದರು. ನನ್ನನ್ನು ನೋಡಿದಳು ಕುಮುದ. ಕಿರುನಗು ಮೂಡಿಸಿದ್ದೆ ನಾನಾಗ. ಮತ್ತೆ ಅವರತ್ತ ನೋಡಿದಳು. ಸಮೀಪದಿಂದ ನೋಡುವ ಮನಸಾಯಿತವಳಿಗೆ. ಮೊಬೈಲ್ ಎತ್ತಿಕೊಂಡು ನೋಡಿದಳು. ಗದ್ಗದಿತವಾಗಿ ಕೈಗಳು ತುಂಬ ಅದರುತ್ತಿದ್ದವು. ಕೈಯಿಂದ ಅವರ ಮುಖದ ಮೇಲೆ ತೀಡಿದಳು. ಸ್ವೀಟ್ ಅಕ್ಕ, ಇವಾಗ್ಲಾದ್ರೂ ಬಾರೆ ಅಕ್ಕ ನಮ್ಮನೆಗೆ ಬರ್ತೀಯಾ ಅಲ್ವಾ? ಸ್ವಾಗತಿ ಕೇಳಿದಳು. ಇಲ್ಲ, ನೀನೇ ಜೋರಾಗಿ ಒಮ್ಮೆ ಬಾ ಅಂತ ಕೂಗಿಬಿಡು, ನಾವೇ ಬಂದು ಬಿಡ್ತೇವೆ ಅಲ್ಲಿಗೆ ಎಂದನು ಪ್ರಣವ್. ಅಂದ್ರೆ ಎಲ್ಲರೂ ಇಲ್ಲಿಗೆ ಬಂದಿದ್ದಾರೆ ಅಲ್ವಾ ನಿರಂಜನ್? ನನ್ನತ್ತ ತಿರುಗಿ ಕೇಳಿದಳು. ಹೂ ಕರೆಸಿದೆ ಅಷ್ಟೇ. ಮತ್ತೆ ತಿರುಗಿ ತಮ್ಮ ತಂಗಿಯರಿಗೆ ಬನ್ನಿ ಎಲ್ಲ ಎಂದಳು. ವಿಡಿಯೋ ಕಾಲಿಂಗ್ ಕಟ್ಟಾಗಿತ್ತು. ಕುಮುದಾಗೆ ಮಾತೆ ನಿಂತು ಹೋಗಿತ್ತು. ತನ್ನೆಡೆಗೆ ಮೆಲ್ಲಗೆ ನೋಡಿದಳು. ತನ್ನ ಕುಟುಂಬ ಹುಡುಕಿ ಮತ್ತೆ ಹಿಂತಿರುಗಿ ಕಾಣಲು ಅನುವು ಮಾಡಿಕೊಟ್ಟಿದ್ದಕ್ಕೆ ಅವಳಲ್ಲಿ ಧನ್ಯತಾಭಾವ ತುಂಬಿಕೊಂಡಿತ್ತು. ಅದು ಮುಖದ ಭಾವದಿಂದ ಗೊತ್ತಾಗುತ್ತಲಿತ್ತು. ಹತ್ತಿರಕ್ಕೆ ಬಂದಳು. ನನ್ನ ಕೈ ಹಿಡಿದು ತನ್ನ ಕೆನ್ನೆಗಳಿಗೆ ಅಂಟಿಸಿದಳು. ಈ ನಿನ್ನ ಋಣನ ಹೇಗೆ ತೀರಿಸಬೇಕು ನಿರಂಜನ್ ಎಂದಳು. ನನ್ನ ಮೊಮ್ಮಕ್ಕಳಿಗೆ ಡೈಪರ್ ತೊಡಿಸುವ ಮೂಲಕ ತೀರಿಸು ಎಂದೆ. 2 ನಿಮಿಷಗಳ ಕಾಲ ಬರೀ ನನ್ನ ಕಣ್ಣುಗಳನ್ನೇ ನೋಡಿದಳು. ಅವುಗಳಲ್ಲಿ ತನ್ನ ಖುಷಿಯನ್ನು ಕಂಡಳು. ಅಚ್ಚರಿಯಾದಳು. ಆಕಾಶದಲ್ಲಿ ಸೂರ್ಯನೆಂಬ ಬೀಜ ಬಿತ್ತಿದರೆ ಜಗಕ್ಕೆಲ್ಲ ಬೆಳಕು. ನಿನ್ನ ನಾನು ನನ್ನ ಮನದಂಗಳದಿ ಬಿತ್ತಿದರೆ ನನ್ನ ಬದುಕಿಗೆಲ್ಲ ಬೆಳಕು ಎಂದೆ.
ತಪ್ಪಿದಳು ಲತೆಯಂತೆ. ತೃಪ್ತಿ ಇತ್ತು ನನಗೆ ಇವಳ ಕುಟುಂಬ ಒಂದು ಮಾಡಿದ್ದು. ಆದರೆ ಇದ್ಯಾವುದೂ ತಿಳಿದಿಲ್ಲ ಸರಳಾದೇವಿಗೆ. ತಿಳಿಸುವುದು ಬಾಕಿ ಇದೆ. ಇವರೆಲ್ಲ ಒಂದಾಗಲಿ ನೋಡುವ ಅಂತ ಸುಮ್ಮನೆ ಅವಳೆದುರು ನೆರಳಾಗಿ ನಿಂತುಕೊಂಡಿದ್ದೆ. ಅದೇನೋ ಗೊತ್ತಿಲ್ಲ, ಮೆಲ್ಲನೆ ತೋಡಿರಾಗದ ಸ್ವರದಲ್ಲಿ ಲವ್ ಯು ಟು ರಾಸ್ಕಲ್ ನಿರಂಜನ್ ಎಂದು ಉಸಿರಿದಳು. ಇದನ್ನೇ ವಿಜಯಪುರದ ಗೋಲ್ಗುಮ್ಮಟದಲ್ಲಿ ಆಕೆ ನುಡಿದಿದ್ದರೆ 7 ಬಾರಿ ಅಷ್ಟೇ ಕೇಳಿಸುತ್ತಿತ್ತು. ಆದರೆ ನನ್ನ ಕಿವಿಯಲ್ಲಿ ಅದು 100 ಬಾರಿ ಪ್ರತಿಧ್ವನಿಸುತ್ತಲಿದೆ. ಕೇಳಿಸಲಿಲ್ಲ. ಜೋರಾಗಿ ಹೇಳು ಹಿಂದೆ. ನಾಚಿಕೆ ಅವಳನ್ನು ಅಪ್ಪಿತು. ತಲೆ ತಗ್ಗಿಸಿದಳು. ಅವಳ ಕಾಲ್ಬೆರಳು ಚುಕ್ಕಿ ಇಟ್ಟು ರಂಗೋಲಿ ಬಿಡಿಸುತ್ತಿತ್ತು. ಮುಖದಲ್ಲಿ ಮಂದಹಾಸ ಕುಣಿತಾನೇ ಇತ್ತು. ಸಿಲ್ಕ್ ಚಾಕ್ಲೇಟ್ ರ್ಯಾಪರ್ ಬಿಚ್ಚಿ ತಿನ್ನಿಸಿದೆ. ತಾನು ನನಗೂ ತಿನ್ನಿಸಿ ಕಣ್ಣುಗಳನ್ನೇ ಮತ್ತೆ ದಿಟ್ಟಿಸಿದಳು. ಕೆಲವು ಹೊತ್ತು ತೀರಿದರೂ ಕೃಷ್ಣಮೂರ್ತಿ ಮತ್ತು ಸ್ವಾಗತಿ ಪ್ರಣವ್ ಬಾರದೇ ಇದ್ದಾಗ ಕುಮುದ ಕೇಳಿದಳು, ಯಾಕೆ ಅವರೆಲ್ಲ ಇಲ್ಲಿಗೆ ಬರಲಿಲ್ಲ? ತುಂಬಾ ಸಮಯವಾಯಿತಲ್ಲವೇ ಎಂದಳು. ಅವರು ಈಗಾಗಲೇ ನಿಮ್ಮ ಮನೆಯ ಮುಂದೆ ಜಮಾಯಿಸಿದ್ದಾರೆ. ನಿನ್ನ ಅಮ್ಮನ ಕಣ್ಣುಗಳಲ್ಲೋ ಪನ್ನೀರ ಬರಿಸುತ್ತಾ ಎಂದೆ. ಹೌದಾ ಎಂದವಳೆ ಹೊರಟು ನಿಂತಳು. ಹಿಡಿದ ಕೈ ಜಗ್ಗಿದೆ. ಉಸರಿಗೆ ತಾಗುವಂತೆ ಬಂದು ತಪ್ಪಿದಳು. ಬಿಡಿ ನಿರಂಜನ್, ಇದೇನ್ ಮಾಡ್ತಿದ್ದೀರಾ ಎಂದಳು ಕೊಸರಾಡುತ್ತಾ. ನಿಜ ಹೇಳಬೇಕೆಂದರೆ ನಾನಾಗ ಅವಳ ಮೈ ಕೂಡ ಸ್ಪರ್ಶಕ್ಕೆ ತಾಗಿಸಿದ್ದಿಲ್ಲ. ಅವಳು ಮಾತ್ರ ಬಿಡಿ ಬಿಡಿ ಅಂತ ಹೇಳ್ತಾನೆ ನಿಂತಿದ್ದಳು. ಇದೆಲ್ಲ ಮದುವೆಯ ನಂತರ. ಹೀಗೆಲ್ಲ ತಬ್ಬಿಕೊಂಡು ನಿಂತರೆ ಮಕ್ಕಳು ಉದುರಿ ಬಿದ್ದಾವೋ ಎಂದು ಹೇಳಿ ನಕ್ಕಳು. ಅವಳ ಈ ಖುಷಿ ನನ್ನ ಎಷ್ಟು ವರ್ಷದ ತಪಸ್ಸು. ಕಣ್ತುಂಬಿಕೊಂಡೆ. ಅವಳ ಕಪ್ಪು ಮುಖದ ನಡುವೆ ಆ ನಗು ಚಂದ್ರನ ಬೆಳ್ಳಿ ಬೆಳಕು ಚೆಲ್ಲಿದಂತೆಯೇ ಕಾಣಿಸಿತು. ಅದೇ ಖುಷಿಯಲ್ಲಿ ಕೆನ್ನೆಗೆ ಮುತ್ತಿಟ್ಟಳು 2. ನನಗೆ ಕೊಡಲ್ವಾ? ಕೆನ್ನೆ ಚಾಚಿ ತಾನೂ ಕೇಳಿದಳು. ಮಕ್ಕಳಾದರೆ ಎಂದೆ. ನಗುತ್ತಾ ನಾಚಿ ಹೂಡಿದ್ದಳು 4 ಅಡಿ ದೂರದವರೆಗೆ. ಹಿಂದಿನಿಂದ ಮೆಲ್ಲಗೆ ಬಳಸಿ ತಪ್ಪಿಕೊಂಡೆ. ಕೆಸರಲ್ಲಿ ಸಿಕ್ಕಿಬಿದ್ದ ಮೊಲದ ಮರಿಯಂತೆ ಒದ್ದಾಡುತ್ತಿದ್ದಳು. 2ರ ಜೊತೆಗೆ 2 ಬೋನಸ್ ಸೇರಿಸಿ ಒಟ್ಟು 4 ಹಣೆ ಮುತ್ತುಗಳನ್ನು ನೀಡಿ ಖುಷಿಗೊಳಿಸಿದೆ. ಸರಿ, ಲೇಟ್ ಆಯ್ತೇನೋ, ಹೋಗುವ ಅಂತ ಐಸ್ ಕ್ರೀಂ ಪಾರ್ಲರ್ಗೆ ಹೋಗಿ ಐಸ್ ಕ್ರೀಂ ತಿಂದುಬಿಟ್ಟು ಅವಳ ಮನೆಯ ಕಡೆಗೆ ಹೊರಟೆವು. ಇವತ್ತು ನಾಳೆನೋ ಮಗಳು ಗಂಡನ ಮನೆಗೆ ಹೋಗಿಬಿಟ್ಟರೆ ಈ ಸರಳ ಒಬ್ಬಂಟಿಯಾಗಿ ಬಿಡ್ತಾಳೆ. ಯಾವತ್ತಾದರೂ ಮಗಳು ಈ ಮನೆ ಬಿಟ್ಟು ಹೋಗೋಳೆ ಅಲ್ವಾ? ಇವತ್ತ್ಯಾಕೆ ನನಗೆ ಹೀಗೆನಿಸುತ್ತಿದೆ? ಕಳೆದು ಹೋದ 20-22 ವರ್ಷಗಳು ಕೂಡ ನಾನು ಮತ್ತು ಕುಮುದ ಒಂಟಿಯಾಗಿಯೇ ಇದ್ದದ್ದು ತಾನೆ. ಕಾಲ ಎಷ್ಟೊಂದು ಬದಲಾಗಿ ಹೋಯಿತು ನೋಡು. ಮೊನ್ನೆ ತಾನೇ ಕಂಕುಲಲ್ಲಿ ಜೋತಾಡುತ್ತಿದ್ದ ಕುಮುದ ಇಂದು ಮರದ ಎತ್ತರಕ್ಕೆ ಬೆಳೆದು ನಿಂತಿದ್ದಾಳೆ. ನಾಳೆಗೆ ನಾಡಿದ್ದಿಗೆ ಆಕೆ ಹಣ್ಣು ಬಿಡುವ ಮರವಾಗುತ್ತಾಳೆ. ಇಷ್ಟು ವರ್ಷಗಳ ಕಾಲ ನೀರು ಗೊಬ್ಬರ ಹಾಕಿ ಆ ಮರ ಬೆಳೆಸಿದವರಿಗೆ ಸಂತೃಪ್ತ ಭಾವ ಒಂದೇ ಉಳಿಯುವುದು. ನೆರಳು ಹಣ್ಣು ಇನ್ಯಾರಿಗೋ. ಆ ನೆರಳಿನಲ್ಲಿ ನಿಂತಿರೋರಾದರೂ ಖುಷಿಯಿಂದ ಇರಲಿ. ಕಪ್ಪು ನೆರಳು ಹಿಂದು ಜರಿಯದೆ ದೂರಕ್ಕೆ ಸರಿಯದೇ ಇರಲಿ. ಕಪ್ಪು ನೆರಳಿನ ಬೆಲೆ ಬಿಸಿಲಿನಿಂದ ಬಳಲಿದವರಿಗೆ ಗೊತ್ತಾಗುತ್ತೆ. ಹಾಗಾದರೆ ನಿರಂಜನ್ ಬಿಸಿಲಿನಿಂದ ಬಳಲಿ ಬಂದವನ? ಯಾಕಿಷ್ಟು ನನಗೆ ಆಪ್ತನಾದ? ಆ ಭಗಂಡೇಶ್ವರ ದೇವರೇ ಅವನನ್ನು ಹೇಳಿ ಕಳಿಸಿದ್ದನಾ? ಕಳುಹಿಸಿದ್ದಿರಬೇಕು. ಇಲ್ಲದಿದ್ದರೆ ನಮಗೇಗೆ ಅವನು ಪರಿಚಿತನಾಗುತ್ತಿದ್ದ? ದೇವರೇ, ನಿನಗೊಂದು ದೀರ್ಘದಂಡ ನಮಸ್ಕಾರ. ಹೇಗೋ ಅವರಿಬ್ಬರನ್ನು ಪರಿಚಯಿಸಿದ್ದೀಯಾ, ಒಂದು ಮಾಡಿಬಿಡು ತಂದೆ. ನಿನ್ನ ನಂಬಿಕೊಂಡು ನಾನಿಷ್ಟು ದೂರ ಬಂದಿರುವುದಕ್ಕೆ ಸಾರ್ಥಕವಾದಂತೆ ಆಗುತ್ತದೆ. ಏನೇ ಆಗಲಿ, ಕುಮುದ ನಿನ್ನ ನೆಚ್ಚಿನ ಭಕ್ತೆ ತಾನೆ. ಅವಳಿಗೆ ನೀನೇ ದಾರಿದೀಪ. ನಿನ್ನ ಪೂಜೆಗೆ ಅವಳು ನಿತ್ಯದ ದೀಪಕ್ಕೆ ಎಣ್ಣೆಯಾಗಿದ್ದಾಳೆ. ನಾನು ಒಂಟಿಯಾದರೂ ಸರಿಯೇ, ನಿರಂಜನ್ ಕುಮುದ ಒಂದಾಗಿ ಬಿಟ್ಟರೆ ಈ ಜನ್ಮಕ್ಕೆ ಅಷ್ಟು ಸಾಕು. ನಾನು ಮತ್ತಷ್ಟು ಮಗದಷ್ಟು ನಿರಾಳ. ಬೆಳೆದ ಪರಿ ಇವಳ ತಂದೆ ನೋಡಿದ್ದಿದ್ದರೆ ತುಂಬ ಖುಷಿಯಾಗಿರೋರು. ಆದರೆ ಏನ್ ಮಾಡೋದು? ಕುಡಿದು ಕುಡಿದು ಆವಾಗಲೇ ತೀರಿ ಹೋದರು. 2 ಮಕ್ಕಳು ಇದಾವೋ ಅಥವಾ? ಸೊಪ್ಪು ಬಿಡಿಸುತ್ತಾ ಸರಳಾದೇವಿ ಹನಿಗಣ್ಣಾಗಿ ಹಾಲ್ನಲ್ಲಿ ಕೂತರು. ಅಮ್ಮ ಅಮ್ಮ ಎನ್ನುವ ಕರೆಗಂಟೆ ಸರಳಾದೇವಿಗೆ ಕೇಳಿಸಿತು. ಯಾರು ಎಂದಳು ಮೇಲೆ ಹೇಳುತ್ತಾ. ಆ ಕಡೆಯಿಂದ ನಿರುತ್ತರ. ಯಾರು ಅಂತ ಹೇಳಬಾರದೆ ಎನ್ನುತ್ತಾ ಕನ್ನಡಕ ಹುಡುಕಿ ಬಾಗಿಲು ತೆರೆಯಲು ನಡೆದಳು. ಅಮ್ಮ ಹೇಗಿದ್ದೀಯಾ? ಬಾಗಿಲು ಬಿಚ್ಚಿದ ಕೂಡಲೇ ಪ್ರಣವ್ ಕೇಳಿದ. ಗುರುತು ಬೇಗ ಪತ್ತೆಯಾಗಲಿಲ್ಲ ಸರಳಾದೇವಿಗೆ.
ನಾನು ಚೆನ್ನಾಗಿದ್ದೇನೆ. ನೀವ್ಯಾರು? ಕುಮುದಾ ಮೇಡಮ್ ಬೇಕಿತ್ತ ನಿಮಗೆ? ಪ್ರಣವ್ ಮತ್ತು ಸ್ವಾಗತಿ ಮುಖ ದಿಟ್ಟಿಸುತ್ತಾ ಕೇಳಿದಳ. ಸ್ವಾಗತಿ ಆಗಲೇ ಕಣ್ತುಂಬಿ ನಿಂತಿದ್ದಳ. ಪ್ರಣವ್ ಕೂಡ ತುಂಬಾನೇ ಭಾವುಕನಾದ. ಕೃಷ್ಣಮೂರ್ತಿ ಅವರು ದೂರದಲ್ಲಿ ನಿಂತು ನೋಡುತ್ತಿದ್ದರು. ಕೃಷ್ಣಮೂರ್ತಿ ಅವರಿಗೆ ತಮ್ಮ ಮುಖ ತೋರಿಸಲು ಕೊಂಚ ಹಿಂಜರಿಕೆ ಕಾಡಿದಂತಾಯಿತು. 20 ವರ್ಷಗಳ ಹಿಂದೆ ನೋಡಿದ್ದ ಸರಳ ಇವತ್ತಿಗೂ ಹಾಗೆಯೇ ಇದ್ದಾಳೆ. ಮುಖಕ್ಕೆ ಬಂದ ಒಬ್ಬ ಹೊಸ ಸದಸ್ಯ ಕನ್ನಡಕದ ಹೊರತು. ಈಗ ನೆನಪಾಯಿತೇನೋ ಅಂತ ಬೈಯಬಹುದು ಅವಳು. ಬೈದರೆ ಏನಾಯ್ತು? ಅವಳು ನನ್ನ ಹೆಂಡತಿ. ಹಾಗಾದರೆ ನಾನು ಆಕೆಯ ಗಂಡನ ಸ್ಥಾನ ಸರಿಯಾಗಿ ತುಂಬಿದ್ದೀನಾ? ಖಂಡಿತ ಇಲ್ಲ. ಆಕೆಯ ಕ್ಷಮಾಪಣೆಗೂ ನಾನು ಅರ್ಹನಲ್ಲ. ಮಕ್ಕಳು ಬೇಕಿದ್ದರೆ ಮಾತನಾಡಿಸಿ ಬರಲಿ. ನಾನು ಇಲ್ಲಿಯೇ ನಿಂತು ಸರಳನ ಕಣ್ತುಂಬ ನೋಡಿ ಹಿಂದಿರುಗಿ ಬಿಡ್ತೇನೆ. ಅವಳಿಗೆ ನನ್ನ ಕಿತ್ತೋದ ಮುಖ ತೋರಿಸಲಾರೆ. ಯಾವ ಮುಖವಿದೆ ಅಂತ ನಾನಿಲ್ಲಿಗೆ ಸರಳ ಹುಡುಕಿ ಬಂದೆನೋ. ನಿರಂಜನ್ನಂತಹ ಹುಡುಗ ನನ್ನ ಮಗಳಿಗೆ ಗಂಡನಾಗಿ ಬರ್ತಿದ್ದಾನೆ. ಅದೊಂದು ಖುಷಿನ ಇಲ್ಲಿಂದ ಹೊತ್ತುಕೊಂಡು ಹೋಗ್ತೇನೆ. ಅಳಿಯ ಆಗದೆ 20 ವರ್ಷಗಳ ನಂತರ ನಾನು ಸರಳಾಳನ್ನು ಭೇಟಿಯಾಗೋಕೆ ಅನುವು ಮಾಡಿಕೊಟ್ಟಿರುವ ನಿರಂಜನ್ಗೆ ಒಂದು ಧನ್ಯವಾದಗಳ ಅರ್ಪಿಸಿ ನಾನು ಮರಳಿ ಎಂದೆಂದಿಗೂ ಇಲ್ಲಿಗೆ ಬಾರದಂತೆ ನಡೆದು ಬಿಡ್ತೇನೆ. ಅವಳ ಖುಷಿ ನಾನು ಮತ್ತೆ ಎಂದಿಗೂ ಕದಿಯಲಾರೆ. ಮನಸ್ಸಿನಲ್ಲಿಯೇ ಮಾತಾಗಿ ಕೃಷ್ಣಮೂರ್ತಿ ಅವರು ಕಣ್ಣೊರೆಸಿಕೊಂಡರು. ಆ ದಿನ ಭಾವನೆಗಳನ್ನು ಸರಳಾದೇವಿ ಕೊಲ್ಲದೆ ಹೋಗಿದ್ದಿದ್ದರೆ ಅಥವಾ ಭಾವನೆಗಳ ನೆರತುಂಡಾಗಿ ಹೋಗಿದ್ದಿದ್ದರೆ ತಾನು ಎತ್ತ ಮಕ್ಕಳು ತನ್ನೆದುರು ಬಂದಿದ್ದರೋ ಪತ್ತೆ ಮಾಡದೆ ಸುಮ್ಮನೆ ಇರುತ್ತಿರಲಿಲ್ಲ. ನಾನಮ್ಮ, ನಿನ್ನ ಮಗ ಪ್ರಣವ್ ಎಂದ ತೊಯ್ದ ಕಣ್ಣುಗಳನ್ನು ಹೊರಿಸುತ್ತಾ. ಯಾರು? ನನ್ನ ಮಗನೇ? ನೀನು ಸುಮ್ಮನೆ ಹೋಗಪ್ಪ. ನನ್ನ ಮಗನ ನೆನಪು ತರಿಸಬೇಡ. ಅವನು ಎಲ್ಲಿದ್ದಾನೋ ಏನೋ. ಅಮ್ಮ, ನಾವು ನಿನ್ನ ಮಕ್ಕಳೇ. ಕೃಷ್ಣಮೂರ್ತಿ ನಮ್ಮ ತಂದೆ ಎಂದಳು ಸ್ವಾಗತಿ. ಕೃಷ್ಣಮೂರ್ತಿ ಹೆಸರು ಕೇಳಿದ್ದೇ ತಡ. ಸರಳಾದೇವಿ ಗದ್ಗದಿತಳಾದಳು. ಕೈಗಳು ಮಗನ ಮುಖವನ್ನು ಹಿಡಿಯಲು ನಡುಗುತ್ತಿದ್ದವು. ಏನು? ನನ್ನ ಮಗ ಪ್ರಣವ್ನೇ? ನೀನು ನನ್ನ ಮಗಳೇ? ತೀರಾ ಭಾವುಕವಾಗಿ ತನ್ನಿಬ್ಬರು ಮಕ್ಕಳನ್ನು ಬಾಚಿ ತಬ್ಬಿಕೊಂಡಳು. ಮಾತೇ ಬರುತ್ತಿಲ್ಲ. ಆನಂದ ಬಾಷ್ಪದ ಮಳೆಗೆ ಕೊಡೆಯೇ ಇರಲಿಲ್ಲ. ನೆಲವನ್ನು ಕಣ್ಣೀರು ತೋಯಿಸುತ್ತಿತ್ತು. ಮುದ್ದು ಮಾಡಿದ್ದೇ ಮಾಡಿದ್ದು. ಯಾಗಿದ್ದೀರಾ ಮಕ್ಕಳೇ? ಈ ಅಮ್ಮನನ್ನು ಕ್ಷಮಿಸಿಬಿಡಿ. ತಾಯಿ ಇದ್ದರೋ ತಬ್ಬಲಿಯಾಗಿ ಬಿಟ್ರಿ. ಇಂಥ ಅಮ್ಮ ಬದುಕಿರಬಾರದು. ನನಗೆ ಒಬ್ಬಳೇ ಮಗಳು ಎಂದುಕೊಂಡು ಇಷ್ಟು ವರ್ಷ ನಿಮ್ಮನ್ನೆಲ್ಲ ಅನಾಥರನ್ನಾಗಿ ಮಾಡಿಬಿಟ್ಟೆ. 20 ವರ್ಷಗಳ ನಂತರ ಒಬ್ಬ ತಾಯಿಗೆ ತನ್ನ ಮಕ್ಕಳು ಕಣ್ಣೆದುರು ಬಂದು ನಿಂತಾಗ ಹೇಗಿರುತ್ತೆ ಅಂತ ಕಲ್ಪನೆ ಮಾಡಿಕೊಳ್ಳೋಕ್ಕೂ ಅಸಾಧ್ಯ ಅನಿಸುತ್ತೆ. ಸರಳಾದೇವಿ ತೀಲಾಡಿದಳು. ಅಮ್ಮ, ಇನ್ನೊಂದು ಸರ್ಪ್ರೈಸ್ ಇದೆ ನಿನಗೆ, ಹೇಳಿದಳು ಸ್ವಾಗತಿ. ನಿಮಗಿಂತ ಮತ್ತೆ ಎಂಥ ಸರ್ಪ್ರೈಸ್ ಮಕ್ಕಳೇ? ಹೀಗಾಗುತ್ತಿರುವ ಖುಷಿನೇ ತಡ್ಕೊಳಕ್ಕಾಗ್ತಿಲ್ಲ ಎಂದಳು ನಗುತ್ತಾ. ಹಾಗೆ ಒಳಗೆ ಬರಮಾಡಿಕೊಂಡು ಕುಡಿಯೋಕೆ ನೀರು ತಂದು ಕೊಟ್ಟಳು. ನೀರು ಕುಡಿಯುತ್ತಾ, ನಮ್ಮ ಜೊತೆಗೆ ಅಪ್ಪನೂ ಬಂದಿದ್ದಾರೆ, ನಿನಗೆ ಗೊತ್ತಾ ಎಂದನು ಪ್ರಣವ್. ಅದೇಗೆ ಸಾಧ್ಯ ಪ್ರಣವ್? ನಿನ್ನಪ್ಪ ತೀರಿ ಹೋಗಿ 18 ವರ್ಷಗಳೇ ಕಳೆದಿವೆ. ಕಡೆ ಪಕ್ಷ ನಿನ್ನಪ್ಪನ ಮಣ್ಣಿಗೂ ನಾನು ಹೋಗಕ್ಕಾಗಲಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಯಾರಮ್ಮ ಹಾಗಂತ ಹೇಳಿದ್ದು ನಿಂಗೆ? ಅಪ್ಪ ಬದುಕಿದ್ದಾರೆ. ನಿನಗ್ಯಾರೋ ಸುಳ್ಳು ಹೇಳಿರಬೇಕು ಅನ್ಸುತ್ತೆ, ಸ್ವಾಗತಿ ಹೇಳಿದಳು. ಹೌದೇ? ನಿಮ್ಮ ಅಪ್ಪ ಬದುಕಿದ್ದಾರಾ? ಹಾಗಾದರೆ ನನ್ನ ಸೌಭಾಗ್ಯ ಇನ್ನೂ ಬದುಕಿದೆ. ಛೇ, ನಾನೆಂಥವಳು ನೋಡು. ನಿನ್ನ ಅಪ್ಪ ತೀರಿ ಹೋಗಿದ್ದಾರೆ ಅಂತ ನನ್ನ ಸೌಭಾಗ್ಯವನ್ನೆಲ್ಲ ಕಿತ್ತು ಎಸೆದು ಬಿಟ್ಟೆ. ಪಾಪಿ ನಾನು. ಹಣೆ ಹಣೆ ಜಜ್ಜಿಕೊಂಡಳು. ಹೌದು ಅಮ್ಮ, ಅಪ್ಪ ನಿಜಕ್ಕೂ ಬದುಕಿದ್ದಾರೆ. ಅವರೇ ಅಲ್ಲವೇ ನಮ್ಮನ್ನು ಸಾಕಿ ಸಲಹಿ ದೊಡ್ಡವರನ್ನಾಗಿ ಮಾಡಿದ್ದು? ಸರಳಾದೇವಿಯ ಕಪಾಳಕ್ಕೆ ಅರಿಯುತ್ತಿದ್ದ ನೀರನ್ನು ಒರೆಸುತ್ತಾ ಪ್ರಣವ್ ಹೇಳಿದ. ಎಲ್ಲಿದ್ದಾರೆ? ಹೇಗಿದ್ದಾರೆ? ಒಂದೇಟಿಗೆ ಪುಟಿದೆತ್ತು ಕೇಳಿದಳು. ಬಾಗಿಲಿಗೆ ಕರೆತಂದು ಕೈ ತೋರಿ, ಹಾಗೋ ಅಲ್ಲಿ ನೋಡಮ್ಮ, ಗೇಟಿನ ಬಳಿಯಲ್ಲಿ ನಿಂತಿದ್ದ ಕೃಷ್ಣಮೂರ್ತಿ ಅವರನ್ನು ತೋರಿಸಿದಳು ಸ್ವಾಗತಿ. ಕೃಷ್ಣಮೂರ್ತಿ ಹಿಂತಿರುಗಿ ಹೊರಡಲು ತುದಿಗಾಲಿನಲ್ಲಿ ತಯಾರಾಗಿ ನಿಂತಿದ್ದರು. ಪ್ರಣವ್, ನೀನೇ ಹೋಗಿ ಕರೆಯಪ್ಪ ನಿಮ್ ತಂದೆನಾ ಎಂದಳು ಸರಳಾದೇವಿ. ಇಲ್ಲಮ್ಮ, ನೀನೇ ಇವಾಗ ಕೂಗಿ ಕರೆಯಬೇಕು. ನೀನು ಕೂಗಿ ಕರೆದರೆ ಮಾತ್ರ ಅಪ್ಪ ಮನೆಯೊಳಗೆ ಬರುತ್ತೇನೆ ಅಂತ ಹೇಳಿದ್ದಾರೆ ಎಂದನು ಪ್ರಣವ್. ನಾಚಿಕೆಯಾಗಿದೆ, ಮೇಲಾಗಿ ಹೆದರಿಕೆಯೂ ಆಗ್ತಿದೆ.
ಮತ್ತೆ ಮರಳಿ ಸಿಗುತ್ತಿರುವ ಸೌಭಾಗ್ಯದ ಹೆದರು ಮಾತೆ ನುಸುಳಿ ಆಚೆಗೆ ಬರ್ತಿಲ್ಲ. ಏನ್ ಮಾಡ್ಲಿ, ಹೇಗೆ ಕೂಗಲಿ? ಹೊಸ್ತಿಲವರೆಗೂ ಬಂದು ನಿಂತಿದ್ದಾರೆ. ನಾನೇ ಹೋಗಿ ಕರೆಯದೇ ಹೋದರೆ ಹೇಗೆ ಅಂತ ಏನು ಅಂದ್ರೆ ರೀ ಅಂತ ಕೂಗಿದಳು ಸರಳಾದೇವಿ. ಈ ಧ್ವನಿಗೆ ಕೃಷ್ಣಮೂರ್ತಿ ಅವರು ಮೆಲ್ಲನೆ ಹಿಂದಕ್ಕೆ ತಿರುಗಿ ಇವಳತ್ತ ನೋಡಿದರು. 2 ಕಣ್ಣುಗಳು ಜೋಗ್ ಫಾಲ್ಸ್ನ ರಾಜಾ ರಾಕೆಟ್ ಆಗಿದ್ದವು. ಇನ್ನೆರಡು ಸರಳಾದೇವಿ ಕಣ್ಣುಗಳು ಅದೇ ಜೋಗ್ ಫಾಲ್ಸ್ನ ರೋರರ್ ರಾಣಿ ಆಗಿದ್ದವು. ಒಂದೆಡೆ ಮಕ್ಕಳಿಗೆ ಆನಂದವೋ ಆನಂದ. ಇದೇ ವೇಳೆಗೆ ಅಲ್ಲಿಗೆ ನಿರಂಜನ್ ಕುಮುದ ಬಂದರು. ಕೃಷ್ಣಮೂರ್ತಿಯವರೇ, ನೀವೇನ್ ಇಲ್ಲಿ? ಕೇಳಿದಳು ಕುಮುದ, ತನ್ನ ಅಪ್ಪ ಎಂದು ಅರಿಯದೆ. ಈ ಧ್ವನಿ ಬಂದತ್ತ ತಿರುಗಿದ ಕೃಷ್ಣಮೂರ್ತಿ, ನಮಸ್ಕಾರ ಮೇಡಮ್ರವರೇ. ಈ ಮನೆ ಕಪಾಳ ಒರೆಸಿಕೊಂಡು ಹೇಳುತ್ತಾ ಮಾತು ತಡವರಿಸಿದ. ಈ ಮನೆ ನಮ್ಮದು ಎಂದು ಕುಮುದ ಹೇಳುವ ಮೊದಲೇ ನಾನು ಕೇಳಿದೆ, ಇವರು ನಿನಗೆ ಗೊತ್ತಾ ಅಂತ. ಅದಕ್ಕವಳು, ಹಾ, ಗೊತ್ತಿಲ್ಲ ಏನು ನಿರಂಜನ್, ಇವರು ಕೃಷ್ಣಮೂರ್ತಿ ಅಂತ ನಮ್ಮ ಆಫೀಸ್ ಸಿಪಾಯಿ ಇವರು. ಅಷ್ಟೇ ಅಲ್ಲ, ನನ್ನ ಕೆಲಸದಲ್ಲಿ ನನಗೆ ಒಂದೊಮ್ಮೆ ಸರಿಯಾಗಿ ನಿರ್ಧಾರ ತೆಗೆದುಕೊಳ್ಳೋಕೆ ಆಗದಿದ್ದಾಗ ಇವರ ಸಲಹೆ ಪಡೀತಿದ್ದೆ. ಒಳ್ಳೊಳ್ಳೆ ಸಲಹೆಗಳನ್ನು ನೀಡುತ್ತಿದ್ದರು. ಉತ್ತಮ ಸಲಹೆಗಾರರಿವರು ಗೊತ್ತಾ. ನಾವು ಎಷ್ಟೋ ಸಲ ಸಿಪಾಯಿಗಳನ್ನ ಕೀಳು ಭಾವನೆಯಿಂದ ನೋಡ್ತೇವೆ. ಆದರೆ ಆ ಸಿಪಾಯಿ ಟ್ಯಾಲೆಂಟ್, ವಿದ್ಯಾರ್ಹತೆ ಎಲ್ಲ ಗಮನಿಸುವ ಗೋಜಿಗೆ ಹೋಗಿರಲ್ಲ. ಅವರು ನಮ್ಮಂಥ ಆಫೀಸರ್ಗಳನ್ನ ಸುಮಾರು ನೋಡಿರ್ತಾರೆ. ಅವರಲ್ಲಿ ತುಂಬ ಅನುಭವ ತುಂಬಿಕೊಂಡಿರುತ್ತೆ. ಅದನ್ನೆಲ್ಲ ನಾವುಗಳು ಮೆತ್ತನೆಯ ಚೇರ್ ಮೇಲೆ ಕುಳಿತ ತಕ್ಷಣ ಮರೆತು ಬಿಡ್ತೇವೆ. ನಾವಾಯ್ತು, ನಮ್ಮ ಕೆಲಸ ಆಯಿತು ಅಂತ ಯಾವುದನ್ನು ತಲೆಗೆ ಹಾಕ್ಕೊಳ್ಳೋದಿಲ್ಲ. ಆದರೆ ಒಂದ್ಸಲ ಯಾವುದೋ ಮುಖ್ಯ ಕೆಲಸದ ವಿಚಾರದಲ್ಲಿ ಸಂಸದರಿಂದ ಒತ್ತಡ ಹೆಚ್ಚಿತ್ತು. ಅದರಿಂದಾಗಿ ತುಂಬ ತಲೆನೂ ನೋಯ್ತಿತ್ತು. ಇವರು ಖಡಕ್ ಚಾಯ್ ತಂದು ಕೊಟ್ಟರಲ್ಲದೆ ಏನಾದರೂ ಸಮಸ್ಯೆ ಗೊಂದಲ ಇದ್ರೆ ಹೇಳಿ, ತಿಳಿದಿದ್ದು ಹೇಳ್ತೇನೆ ಅಂತ ಕೇಳಿದ್ರು ಅಷ್ಟೇ. ಆಗ ನಾನ್ಯಾಕೆ ಇವನ ಮುಂದೆ ಹೇಳಬೇಕು ಅಂತ ಯೋಚಿಸದೆ ಮನಸ್ಸಲ್ಲಿ ಕೊರೆಯುತ್ತಿದ್ದ ವಿಚಾರವನ್ನು ಇವರ ಮುಂದೆ ಹೇಳಿದೆ. ಖಡಕ್ ಚಾಯ್ ಕುಡಿದು ಮುಗಿಸೋ ಒಳಗಾಗಿ ಸಮಸ್ಯೆಗೆ ಪರಿಹಾರ ಹೇಳಿಬಿಟ್ಟಿದ್ರು. ಆಗಿನಿಂದ ಇವರು ನನ್ನ ನೆಚ್ಚಿನ ಸಲಹೆಗಾರ. ಆದರೆ ನನಗೆ ಅನಿಸುತ್ತಿತ್ತು, ಇವರಂತೆ ನನಗೆ ಅಪ್ಪನಿದ್ದಿದ್ದರೆ ಚೆನ್ನಿತ್ತು ಅಲ್ವಾ ಅಂತ. ಇದೆಲ್ಲ ಕಾರಣವಾಗಿ ಇವರನ್ನು ನಾನು ಒಬ್ಬ ಸಿಪಾಯಿ ಅಂತ ಕಾಣದೆ ಉತ್ತಮ ತಿಳುವಳಿಕೆಯ ಸಲಹೆಗಾರನೆಂದು ತಿಳಿದು ನಡೆದುಕೊಳ್ಳುತ್ತಿದ್ದೇನೆ. ಹೌದಾ, ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕಾಗಿ ಊರೆಲ್ಲ ಅಲಿದಿದ್ದರಂತೆ. ಹಾಗಾಯ್ತು ನೋಡ್ಮತ್ತೆ. ಒಂದು ಕ್ಷಣ ಬೆಚ್ಚಿ ಹೇಳಿದೆ. ಕೃಷ್ಣಮೂರ್ತಿ ಅವರು ಕೂಡ ನನ್ನಲ್ಲಿ ತನ್ನ ಕೆಲಸದ ಪರಿಚಯ ಹೇಳಿಕೊಂಡಿರಲಿಲ್ಲ. ಹೀಗಾಗಿ ಎಲ್ಲವೂ ಕುತೂಹಲಗಳ ಗೂಡು ಅನಿಸಿತು. ಒಂದೆಡೆ ಸರಳಾದೇವಿ, ಪ್ರಣವ್, ಸ್ವಾಗತಿಯವರು ಕುಮುದಾಳು ಮಾತಾಡಿದ್ದು ಕೇಳಿ ಇಷ್ಟು ವರ್ಷ ತನ್ನ ಅಪ್ಪ ಜೊತೆಯಲ್ಲಿ ಇದ್ರೂ ಗುರುತು ಪತ್ತೆ ಮಾಡಲಿಕ್ಕಾದ ಮಗಳ ಅಸಹಾಯಕತೆಯನ್ನು ನೆನೆದು ಕಣ್ಣೀರಾದಳು. ದಿನಾ ಸಂಜೆ ಆಫೀಸ್ನಿಂದ ಮನೆಗೆ ಬಂದಾಗ ಕುಮುದ ಈ ಕೃಷ್ಣಮೂರ್ತಿಯವರನ್ನು ಕೂಡ ಹೊತ್ತು ತರುತ್ತಿದ್ದಳು ಮಾತಿನಲ್ಲಿ. ಅವರು ತನ್ನ ಕೆಲಸದಲ್ಲಿ ಹಾಗೆ ಸಲಹೆ ನೀಡಿದ್ರು, ಈಗ ಸಲಹೆ ನೀಡಿದ್ರು ಅಂತ ಹೇಳ್ತಾನೆ ಇರ್ತಾ ಇದ್ಲು. ನಾನು ಕಲಿಸಿದ ಹಿರಿಯರಿಗೆ ಗೌರವ ಕೊಟ್ಟು ಪಡೆಯಬೇಕು ಎನ್ನುವ ಸಂಸ್ಕೃತಿಯಲ್ಲಿ ಅವರು ಉನ್ನತ ಅಧಿಕಾರಿಗಳೇ ಆಗಿರಲಿ ಅಥವಾ ಡಿ ದರ್ಜೆಯ ಸಿಪಾಯಿನೇ ಆಗಿರಲಿ ಅಂತ ಹೇಳಿದ್ದನ್ನು ಚಾಚು ತಪ್ಪದೆ ಪಾಲಿಸುತ್ತಿದ್ದಳು ಇವಳು. ಇದು ನನ್ನ ದೌರ್ಭಾಗ್ಯವೋ ಅಥವಾ ಮಗಳ ದೌರ್ಭಾಗ್ಯವೋ? ಕೃಷ್ಣಮೂರ್ತಿ ಕಣ್ಣೆದುರಲ್ಲಿ ಇದ್ದರೂ ಅವರ ಪ್ರೀತಿಯಿಂದ ನಾವಿಬ್ಬರೂ ವಂಚಿತರಾದೆವು ಎನ್ನುತ್ತಾ ಸರಳಾದೇವಿಯ ಮನಸ್ಸು ಒಂದು ಕ್ಷಣ ವಿಚಲಿತವಾಗಿತ್ತು. ಇನ್ನೇನು ಸರಳಾದೇವಿ ಕುಮುದಾಳನ್ನು ಕೂಗಿ ಕರೆದು ಹೇಳಬೇಕೆಂದವಳಿಗೆ ನಾನು ಸನ್ನೆ ಮಾಡಿ ತಡೆ ಹಿಡಿದೆ. ಹಾಗಂದರೇನು ನಿರಂಜನ್? ಕೇಳಿದಳು ಕುಮುದ. ಏನೂ ಇಲ್ಲಮ್ಮ, ಕೃಷ್ಣಮೂರ್ತಿ ಅವರು ಒಳ್ಳೆಯ ಸಲಹೆಗಾರರು ಅಂದೆ. ಒಂದು ಸಲವಾದರೂ ನಿನ್ನ ಮನೆಗೆ ಕರೆದಿದ್ದ ಕೇಳಿದೆ. ಹೌದಲ್ವ ನಿರಂಜನ್? ಕರೆದೇ ಇಲ್ಲ ನೋಡೋ. ಇದು ನನ್ನ ತಲೆಗೂ ಹೊಳೆದೇ ಇಲ್ಲ. ಮತ್ತೆ ದೊಡ್ಡವರ ಮನೆಯಲ್ಲಿ ನಮ್ಮದೇನು ನಿರಂಜನ್ ಸಾಹೇಬ್ರೆ? ನಾವು ಎಲ್ಲಿರಬೇಕು ಎನ್ನುವುದು ತಿಳಿದು ನಡೆಯಬೇಕು. ಅದೇ ಧರ್ಮವಲ್ಲವೇ ಸಾಹೇಬ್ರೆ? ಮೇಡಮ್ರವರು ಕೂಡ ನನ್ನಿಬ್ಬರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಧನ ಸಹಾಯ ಮಾಡಿದ್ದಾರೆ, ಈಗಲೂ ಮಾಡ್ತಿದ್ದಾರೆ. ಅವರ ಈ ಪುಣ್ಯದ ಕೆಲಸದಿಂದ ನನ್ನಿಬ್ಬರ ಮಕ್ಕಳ ಓದು ಕೂಡ ಉತ್ತಮದತ್ತ ಸಾಗಿದೆ. ಇವರಿಗೆ ನಾನು ಯಾವತ್ತೂ ಋಣಿ ಸಾಹೇಬ್ರೆ. ಇಷ್ಟೇ ಅಲ್ಲ ಸಾಹೇಬ್ರೆ, ನನ್ನ ಮಕ್ಕಳು ಕೂಡ ಇವರನ್ನು
ದೇವರಂತೆ ಆರಾಧಿಸುತ್ತಾರೆ. ತಾಲೂಕಿನ ತಹಸೀಲ್ದಾರರಾದರೂ ಕೂಡ ಇವರಲ್ಲಿ ಕಿಂಚಿಂತೂ ಅಹಮ್ಮಿಲ್ಲ, ಬೆಳಗು ಬಿಣ್ಣಾಣವಿಲ್ಲ. ಸಾದಾಸೀದಾ ಇದ್ದಾರೆ ಮೇಡಮ್ರವರು. ಹೀಗಾಗಿ ನನ್ನ ಮಕ್ಕಳಿಗೆ ಇವರೆಂದರೆ ಆದರ್ಶ ಎಂದರು ಕೃಷ್ಣಮೂರ್ತಿ. ವಾವ್ ವಾವ್, ಇದೇ ನೋಡು ಕುಮುದ ಸ್ಪೆಷಾಲಿಟಿ. ಆದರೆ ಇವರೇ ತನ್ನ ಅಪ್ಪನೆಂದು ತಿಳಿಯದ ದೌರ್ಭಾಗ್ಯ. ಓ ದೇವರೇ, ಇದೆಂಥ ಲೀಲೆ ತಂದೆ ನಿನ್ನದು. ಈಗಲಾದರೂ ಇವಳಿಗೆ ನಿಜ ಏನು ಅಂತ ತಿಳಿಯಲಿ ಎಂದು ದೇವರಲ್ಲಿ ಮೊರೆ ಇಟ್ಟು ನಾನು ಹೇಳಿದೆ. ವಾವ್, ಇದೇನು ಕೃಷ್ಣಮೂರ್ತಿಯವರೇ, ಮೇಡಮ್ರವರು ಹೀಗೆಲ್ಲ ಇದ್ದಾರಾ? ನನಗೆ ಗೊತ್ತೇ ಇರಲಿಲ್ಲ. ನಗುತ್ತಾ ಹೇಳಿದೆನೋ. ಹಾಗೆಯೇ ಮತ್ತೆ ಹೇಳಿದೆ, ಕುಮುದ, ಕೃಷ್ಣಮೂರ್ತಿಯವರನ್ನ ಮನೆಯೊಳಗೆ ಕರೆಯುತ್ತೀಯೋ ಇಲ್ಲ ಇಲ್ಲಿಯೇ ಮಾತನಾಡಿಸಿ ಹಾಗೆ ಕಳಿಸಿಬಿಡ್ತೀಯೋ ಎಂದ. ಸಾರಿ ಕೃಷ್ಣಮೂರ್ತಿಗಳೇ, ಮಾತಾಡ್ತಾ ಕಳೆದು ಹೋಗಿಬಿಟ್ಟೆ, ಒಳಗೆ ಬನ್ನಿ ಎಂದು ಕರೆಯುತ್ತಾ ಕುಮುದ ಮುಂದಕ್ಕೆ ಹೆಜ್ಜೆ ಇರಿಸಿದಳು. ಕೃಷ್ಣಮೂರ್ತಿಗೆ ಆಶ್ಚರ್ಯವಾಯಿತು. ಮೇಡಮ್ರವರು ನನ್ನ ಮಗಳಾಗಬೇಕಾ? ಯಾಕೆ ಸಾಧ್ಯ? ಇವರು ಬೇರೇನೇ ಇರಬೇಕು ಅಂತ ಅನಿಸಿತಾದರೂ ಅನುಮಾನವೊಂದು ಸುಳಿದಾಡಿತು ಅವರಲ್ಲಿ. ಕುಮುದ ಹಿಂದೆಯೇ ಮನೆಯೊಳಗೆ ನಡೆದರು. ನಾನು ಸರ್ಪ್ರೈಸ್ ನೀಡಲು ಕಾದಿದ್ದೆ, ಆದರೆ ಪ್ರಣವ್ ಇದಕ್ಕೆ ಅವಕಾಶ ನೀಡಲಿಲ್ಲ. ಕೃಷ್ಣಮೂರ್ತಿ ಮನೆಯ ಹೊಸಿಲು ದಾಟುವುದರೊಳಗಾಗಿ ಪ್ರಣವ್ ಉದ್ವೇಗದಿಂದ ಹೇಳಿಯೇ ಬಿಟ್ಟಿದ್ದ. ಅಪ್ಪ, ಇವರೇನೇ ನನ್ನ ಅಕ್ಕ ಕುಮುದ ಎಂದು. ಕೇಳಿದ ಕೃಷ್ಣಮೂರ್ತಿಗಳ ಮನಸ್ಸು ಕದಡಿತು. ಹೊಸಿಲು ದಾಟಿ ಹೋಗಲು ಹೆಜ್ಜೆಗಳು ಅಳುಕಿದವು. ಕಳೆದ 2 ವರ್ಷಗಳು ನನ್ನ ಮಗಳು ನನ್ನ ಕಣ್ಣೆದುರು ಇದ್ದರೂ ಕರಳು ಕೂಗಿ ಕರೆಯಲಿಲ್ಲ. 22 ವರ್ಷಗಳ ಕಾಲ ನನ್ನ ಹೆಂಡತಿ ಮಗಳಿಂದ ದೂರವಿದ್ದ ಪಾಪಿಗೆ ನನ್ನ ಮಗಳೇ ಆಧಾರ ಸ್ತಂಭವಾಗಿದ್ದಾಳೆ. ಕಳೆದ 2 ವರ್ಷಗಳಿಂದ ಎನ್ನುವುದು ಈ ಹಾಳಾದ ಮನಸ್ಸಿಗೆ ತೋಚದಾಯಿತಲ್ಲ ಎನ್ನುವ ಪೇಚಾಟಕ್ಕೆ ಸಿಲುಕಿದರ. ಇಂಥವಳ ಅಪ್ಪ ಎಂದು ಕರೆಸಿಕೊಳ್ಳೋದಕ್ಕೆ ನನಗೆ ಅರ್ಹತೆ ಇದೆಯಾ? ಒಂದೆಡೆ ಮಗಳು ಸಿಕ್ಕಳೆನ್ನುವ ಖುಷಿ, ಇನ್ನೊಂದೆಡೆ ಅವಳಿಗೆ ತನ್ನ ಪ್ರೀತಿ ರಕ್ಷಣೆ ನೀಡಲಾಗಲಿಲ್ಲ ಎನ್ನುವ ದುಃಖ ಅವರಲ್ಲಿ ತುಂಬಿಕೊಂಡಿತು. ಕೃಷ್ಣಮೂರ್ತಿ ಅವರು ಬಾಗಿಲಲ್ಲೇ ನಿಂತರು. ನಾನಾಗ ಹೇಳ್ದೆ ಕುಮುದಾಗೆ, ಕುಮುದ, ನಿನ್ನ ಅಪ್ಪನನ್ನು ಒಳಗೆ ಕರೆಯಲ್ವಾ? ನೋಡಲ್ಲಿ ಬಾಗಿಲಲ್ಲೇ ನಿಂತಿದ್ದಾರೆ ಎಂದೆ. ಏನು, ಇವರೇ ನನ್ನ ತಂದೆನಾ ಎನ್ನುವ ಪ್ರಶ್ನೆ ಮೂಡಿ ಸರಳಾದೇವಿಯತ್ತ ನೋಡಿದ ಕುಮುದಾಗೆ ಹೌದು ಎನ್ನುವ ಮೂಕಭಾವದ ನೋಟ ಕಂಡಿದ್ದು. ಆದರೆ ಆಗಲೇ ವಿಡಿಯೋದಲ್ಲಿ ನೋಡಿದ್ದು ಇವರನ್ನಲ್ಲ ಎನ್ನುವ ಪ್ರಶ್ನೆ ಮೂಡಿ ನನ್ನತ್ತ ನೋಡಿದಳು. ಆಗ ನಾನು, ಸಾರಿ ಕುಮುದ, ಅವರು ನಿಮ್ಮ ಚಿಕ್ಕಪ್ಪ, ನಿಮ್ಮ ತಂದೆಯ ಗುರುವಾಗಬೇಕು ಅವರು. ಕುಡಿತ ಬಿಡಿಸಿದ ಗುರುಗಳು ಅವರು. ಸಿಪಾಯಿ ಕೆಲಸ ದಕ್ಕಿಸಿಕೊಟ್ಟಿದ್ದೇ ಅವರು. ಹೀಗಾಗಿಯೇ ಸಣ್ಣದೊಂದು ಸರ್ಪ್ರೈಸ್ ಕೊಡೋದಕ್ಕೆ ಈ ಡ್ರಾಮಾ ಮಾಡಿದೆ. ಕೇಳಿದ್ದೇ ತಡ. ವೇಗವಾಗಿ ಓಡಿದವಳೆ ಕೃಷ್ಣಮೂರ್ತಿ ಅವರ ಕಾಲಿಗೆ ಬಿದ್ದಳು, ಒಳಗೆ ಬರಮಾಡಿಕೊಂಡು. ಆಗಲೂ ಕೃಷ್ಣಮೂರ್ತಿ, ಇದೇನ್ ಮಾಡ್ತಿದ್ದೀರಾ ಮೇಡಮ್ರವರೇ, ಬಿಡಿ ಕಾಲು ಎಂದು ಆಕೆಯ ಭುಜವಿಡಿದು ಕಣ್ಣಾಳೆ ತುಂಬಿಸಿ ಹೇಳಿದರು. ಮೇಡಮ್ ಅಂತ ಕರಿಬೇಡಿ ಅಪ್ಪ, ಮಗಳು ಕುಮುದ ಅಂತ ಕರೆಯಿರಿ ಎಂದು ಹೇಳ್ತಾ ಮೇಲೆದ್ದು ಕೃಷ್ಣಮೂರ್ತಿಯನ್ನು ಅಪ್ಪಿದಳು. ಕೃಷ್ಣಮೂರ್ತಿಯ ಕೈಗಳು ಕುಮುದಾಳ ಬೆನ್ನು ಕಟ್ಟಿದವು ಹಗುರವಾಗಿ. ಇಬ್ಬರು ಎದೆ ಹಗುರವಾಗುವಷ್ಟು ಅತ್ತರು. ಪ್ರಣವ್, ಸ್ವಾಗತಿ, ಸರಳಾದೇವಿ ಈ ಮೂವರು ಅವರಿಬ್ಬರನ್ನು ಕೂಡಿಕೊಂಡರು. ಒಂದಾಯಿತು ಕುಟುಂಬ. ನಾನು ಜಾತ್ರೆಯ ತೇರು ನೋಡುವಂತೆ ನಿಂತುಕೊಂಡಿದ್ದೆ. ಮನದ ತುಂಬ ಖುಷಿಯ ಅಲೆಗಳ ಹುಮ್ಮಿಸಿ. ಆದರೆ ಇದೆಲ್ಲ ನನಗೆ ಹೇಗೆ ಸಾಧ್ಯವಾಯಿತು ಅಂದರೆ, ಕುಮುದಾಳ ಮನೆಗೆ ಒಂದು ಸಲ ಬಂದಾಗ ಸರಳಾದೇವಿ ಅವರು ತಮ್ಮ ಗಂಡನ ಊರಿನ ಬಗ್ಗೆ ಹೇಳಿದ್ರು. ಅದರ ಅನುಸಾರವಾಗಿ ನಾನೊಮ್ಮೆ ಬಿಡುವು ಮಾಡಿಕೊಂಡು ಆ ದೂರದ ಹಳ್ಳಿಗೆ ಹೋಗಿ ವಿಚಾರಿಸಿದ್ದೆ. ಆದರೆ ಅವರು ಅಲ್ಲಿಲ್ಲ, ಇದೇ ಊರಿನಲ್ಲಿ ಇದ್ದಾರೆ ಎನ್ನುವ ಉತ್ತರ ದೊರೆಯಿತು. ಕೃಷ್ಣಮೂರ್ತಿ ಅವರ ಮೊಬೈಲ್ ನಂಬರನ್ನು ಅವರ ತಮ್ಮನಿಂದ ಪಡೆದು ತಿರುಗಾ ಇಲ್ಲಿಗೆ ಬಂದು ಕಾಲ್ ಮಾಡಿ ಮಾತಾಡಿದ್ದೆ. ಭೇಟಿಯಾಗಿರಲಿಲ್ಲ, ಎದುರು ಬದಿರಾಗಿ. ಹೀಗೆಯೇ ಈ 2 ಬೇರ್ಪಟ್ಟ ಟ್ರ್ಯಾಕ್ಟರ್ ಇಂಜಿನ್ ಟ್ರಾಲಿಗಳನ್ನು ಜೋಡಿಸಿದೆ. ಸ್ವಲ್ಪ ಹೊತ್ತು ಸರಿಯಿತು. ದೇವರ ಕೋಣೆಗೆ ಹೋಗಿ ಕುಂಕುಮದ ಬಟ್ಟಲು ಹಿಡಿದು ತಂದೆ ಸರಳಾದೇವಿ ಅವರ ಸೂರ್ಯನಿರದ ಬಾನಿನಂತಿದ್ದ ಅವರ ಹಣೆಗೆ ಬೆಳಕು ಮೂಡಿಸಲು ಕೃಷ್ಣಮೂರ್ತಿ ಅವರು ಸರಳಾದೇವಿಯ ಹಣೆಗೆ ಬೊಟ್ಟು ಇಟ್ಟರು. ಇಷ್ಟಕ್ಕೆ ಇದು ಸಾಲದೆಂಬಂತೆ ಕುಮುದ ಹೊಳ ಹೋಗಿ ಕೃಷ್ಣಮೂರ್ತಿ ಅವರ ಕೈಗೆ ಆಭರಣ ಕೊಟ್ಟಳು. ಆಭರಣ ಮಾಂಗಲ್ಯ ಸರವಾಗಿತ್ತು. ಸರಳಾದೇವಿ ಕೃಷ್ಣಮೂರ್ತಿ ಅವರನ್ನು ದೇವರ ಕೋಣೆಗೆ ಕರೆದುಕೊಂಡು ಹೋದರು. ಅವರಿಂದೇ ನಾವೆಲ್ಲರೂ ಹೋದೆವು.
ಮತ್ತೊಮ್ಮೆ ಕಟ್ಟಿದರು ಮಾಂಗಲ್ಯ, ಮತ್ತೊಮ್ಮೆ ಕಟ್ಟಲಿ ಸುಂದರ ಬಾಂಧವ್ಯ ಎಂದೆನಿಸಿತು. ಮನಸ್ಸು ನಿರಾಳವಾಯಿತು. ಅಷ್ಟೊತ್ತಿಗೆ ನಮ್ಮನೆಯವರು ಬಂದರು. ಅಪ್ಪ, ಅಮ್ಮ, ತಂಗಿ, ತಮ್ಮ ಎಲ್ಲ, ಜೊತೆಗೆ ಹೂವು ಹಣ್ಣು ಬೇರೆ ಹೊತ್ತು. ಹೀಗೆ ನಿರಂಜನ್ ಕುಮುದಾಳ ನಿಶ್ಚಿತಾರ್ಥವಾಯಿತು. ಮುಂದೊಂದು ದಿನ ಮದುವೆನೂ ಆಯಿತು. ಎಲ್ಲೆಲ್ಲೂ ಆನಂದವೇ ಆನಂದ. ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ತಾರೆ, ವಯಸ್ಸಾದಂತೆ ಬಣ್ಣ ಮುಕ್ಕಾದಿತು, ವ್ಯಕ್ತಿಯ ವ್ಯಕ್ತಿತ್ವ ಎಂದಿಗೂ ಮುಕ್ಕಾಗಲಾರದು. ಇದೇ ಸತ್ಯ, ತಿಳಿದು ನಡೆಯಬೇಕಿದೆ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.